ಕತೆ ಶುರುವಾಗೋದು ಒಂದು ಸಂಜೆಯ ವೇಳೆ ಗ್ಯಾರೇಜ್ನಿಂದ. ಚಾರ್ಲಿ ಹೆಲ್ಲರ್ ಅನ್ನೋ ವ್ಯಕ್ತಿ ತನ್ನ ಹಳೆಯ ಹಾರೋ ಸಣ್ಣ ವಿಮಾನ ರಿಪೇರಿ ಮಾಡುತ್ತಿದ್ದ. ಇದು ಅದೇ ಪ್ಲೇನ್ ಆಗಿತ್ತು. ಅದನ್ನು ಅವನ ಪತ್ನಿ ಸಾರಾ ಅವನ ಬರ್ತ್ಡೇ ಗಿಫ್ಟ್ ಆಗಿ ಅವನಿಗೆ ಕೊಟ್ಟಿದ್ದಳು. ಚಾರ್ಲಿ ಅವನು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ CIAನಲ್ಲಿ ಕ್ರಿಪ್ಟೋಗ್ರಾಫರ್ ಆಗಿದ್ದ. ಕ್ರಿಪ್ಟೋಗ್ರಾಫರ್ ಅಂದರೆ ಹಿಡನ್, ಅದೃಶ್ಯವಾಗಿರೋ ಮೆಸೇಜ್ಗಳನ್ನು ಓದಬಲ್ಲವನು, ಹಾಗೆ ಡಿಕೋಡ್ ಮಾಡಬಲ್ಲ ಕೂಡ, ಮತ್ತು ಬೇರೆಯವರಿಗೆ ಕಳಿಸಬಲ್ಲ. ಅವನ ಪತ್ನಿ ಒಂದು ಬಿಸ್ನೆಸ್ ಟ್ರಿಪ್ಗಾಗಿ ಲಂಡನ್ಗೆ ಹೋಗಬೇಕಾಗುತ್ತೆ. ಅದರಿಂದ ಚಾರ್ಲಿ ನಿರಾಸೆಗೊಳ್ತಾನೆ. ಪ್ರೀತಿಯಿಂದ ಅವನನ್ನು ಕೂಡ ಅವಳ ಜೊತೆ ಬರಲು ಹೇಳ್ತಾಳೆ. ಚಾರ್ಲಿ ತನಗೆ ಕೆಲಸ ಇದೆ ಅಂತ ನಿರಾಕರಿಸ್ತಾನೆ. ಮರುದಿನ ಚಾರ್ಲಿಗೆ ತನ್ನ ಕೆಲಸಕ್ಕೆ CIA ಹೆಡ್ ಕ್ವಾರ್ಟರ್ಗೆ ಹೊರಡಬೇಕಾಗುತ್ತೆ. ಅಲ್ಲಿಯ ಸುರಕ್ಷೆಯ ಕ್ರಮವಾಗಿ ಅಲ್ಲಿಯ ಸೆಕ್ಯೂರಿಟಿ ಕ್ಯಾಮರಾಗಳು ಮತ್ತು ಹೈಟೆಕ್ ಡಿವೈಸ್ಗಳಿಂದ ಪಾಸ್ ಆಗ್ತಾನೆ. ಅವುಗಳನ್ನು ಅವನೇ ಸ್ವತಃ ಡಿಸೈನ್ ಮಾಡಿದ್ದ. ನಂತರ ಅವನ ಡಿಪಾರ್ಟ್ಮೆಂಟ್ಗೆ ತಲುಪ್ತಾನೆ. ಅಲ್ಲಿ ಅವನ ಕೆಲಸವಿತ್ತು ಡಿಸ್ಕ್ರಿಪ್ಷನ್ ಅನಲೈಸಿಸ್, ಅಂದರೆ ಕೋಡ್ಸ್ಗಳನ್ನು ಡಿಕೋಡ್ ಮಾಡುವುದು. ಚಾರ್ಲಿ ತನ್ನ ಕಂಪ್ಯೂಟರ್ ಚೆಕ್ ಮಾಡುವಾಗ ಚಾರ್ಲಿಗೆ ಪ್ರತಿ ಸಲ ಇನ್ಫಾರ್ಮೇಷನ್ ಕೊಡೋ ವ್ಯಕ್ತಿ ಅವನ ಬಗ್ಗೆ ಚಾರ್ಲಿಗೆ ಏನೂ ಕೂಡ ಗೊತ್ತಿರುವುದಿಲ್ಲ. ಚಾರ್ಲಿಗೆ ಕೇವಲ ಅವನ ಹೆಸರು ಮಾತ್ರ ಗೊತ್ತು. ಆ ಹೆಸರು ಇಂಕ್ವಿಲಿನ್. ಚಾರ್ಲಿ ಗೆಸ್ ಮಾಡಿದ್ದ ಯಾರೋ ಮಿಡಲ್ ಏಜ್ಡ್ ವ್ಯಕ್ತಿಯಾಗಿರಬೇಕು ಅಂತ. 5 ವರ್ಷಗಳಿಂದ ಚಾರ್ಲಿ ಮಾತುಕತೆ ಅವನ ಜೊತೆ ಆಗ್ತಿತ್ತು. ಬಹುಶಃ ಇದು ಅವನ ಅಸಲಿ ಹೆಸರು ಅಲ್ಲ. ಅವನು ಚಾರ್ಲಿಗೆ ಗೌರ್ಮೆಂಟ್ನ ಕೆಲವು ಹಿಡನ್ ಫೈಲ್ಸ್ ಕಳಿಸ್ತಾನೆ. ಅದನ್ನು ಅವನೊಬ್ಬನೇ ಇರುವಾಗ ಮಾತ್ರ ಓದಲು ಹೇಳ್ತಾನೆ. ಮತ್ತು ಈ ಸಲ ಕಳಿಸಿದ ಡಾಕ್ಯುಮೆಂಟ್ಸ್ CIAಗೆ ಅಪಾಯಕಾರಿ ಆಗಬಹುದು ಅನ್ನುತ್ತಾನೆ. ಚಾರ್ಲಿ ಕೇಳ್ತಾನೆ, ಈ ವಿಷಯ ಎಲ್ಲಿಂದ ಬಂತು? ಇಸ್ತನ್ಬುಲ್ಲಾ ಅಂತ ಕೇಳ್ತಾನೆ. ಆದರೆ ಇಂಕ್ವಿಲಿನ್ ಮಾತು ತಿರುಗಿಸ್ತಾನೆ. ತಡ ಮಾಡಿದ ಚಾರ್ಲಿ ಬೇಗನೆ ಆ ಫೈಲ್ಸ್ಗಳನ್ನು ಡಿಕೋಡ್ ಮಾಡಲು ಪ್ರಾರಂಭ ಮಾಡ್ತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಚಾರ್ಲಿ ಅಂತ ಬುದ್ಧಿವಂತ ಕ್ರಿಪ್ಟೋಗ್ರಾಫರ್ ಅದನ್ನು ಡಿಕೋಡ್ ಮಾಡಲು ಸಾಧ್ಯವಾಗಲ್ಲ. ಅವನು ದಂಗಾಗಿ ಬಿಡ್ತಾನೆ. ಲಂಚ್ ಬ್ರೇಕ್ ನಂತರ ಚಾರ್ಲಿ ವಾಪಸ್ಸು ಬಂದಾಗ ಚಾರ್ಲಿಗೆ ಅವನ ಪತ್ನಿ ಸಾರಾಳ ಕಾಲ್ ಬರುತ್ತೆ. ಅವಳು ಹೇಳುತ್ತಾಳೆ, ನಾನು ಲಂಡನ್ಗೆ ರೀಚ್ ಆದೆ. ಮಾತ್ರ ಇದೆಲ್ಲ ಅವನಿಗೆ ಗೊತ್ತಿರುತ್ತೆ, ಯಾಕೆಂದರೆ ಅವಳ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡಬಹುದಿತ್ತು. ಚಾರ್ಲಿ ತುಂಬಾ ಬ್ಯುಸಿಯಾಗಿರ್ತಾನೆ. ಹೀಗಾಗಿ ಅವನಿಗೆ ತನ್ನ ಪತ್ನಿ ಸಾರಾ ಹತ್ತಿರ ಜಾಸ್ತಿ ಮಾತಾಡಲು ಸಾಧ್ಯವಾಗಲ್ಲ. ಕೆಲವು ಸಮಯದ ಬಳಿಕ ಚಾರ್ಲಿ ತನ್ನ ಕಂಪ್ಯೂಟರ್ ತೆಗೆದುಕೊಂಡು CIAನ ಒಂದು ರೆಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗ್ತಾನೆ. ಅಲ್ಲಿ ಹೈಟೆಕ್ ಅಡ್ವಾನ್ಸ್ಡ್ ಸಿಸ್ಟಮ್ ಸಹಾಯದಿಂದ ಬೇಗನೆ ತನ್ನ ಕೆಲಸ ಶುರು ಮಾಡ್ತಾನೆ. ಯಾವ ವಿಷಯ ಅವನು ಡಿಕೋಡ್ ಮಾಡ್ತಿದ್ದಾನೋ ಅದು ಅವನ ಜೀವನ ಶಾಶ್ವತವಾಗಿ ಬದಲಿಸಲಿದೆ ಅನ್ನೋದು ಅವನಿಗೆ ಗೊತ್ತೇ ಇರುವುದಿಲ್ಲ. ಕೆಲವು ಗಂಟೆಗಳ ಕಷ್ಟದ ಪ್ರಯತ್ನದ ನಂತರ ಕೋಡ್ ಬ್ರೇಕಿಂಗ್ ಮತ್ತು ಸಿಸ್ಟಮ್ನಿಂದ ಆಳವಾದ ರಿಸರ್ಚ್ ನಂತರ ಕೊನೆಗೂ ಚಾರ್ಲಿ ಆ ರಹಸ್ಯಮಯವಾದ ಫೈಲ್ ಬ್ರೇಕ್ ಮಾಡುವಲ್ಲಿ ಸಫಲನಾಗ್ತಾನೆ. ಆಗ ಫೈಲ್ಸ್ಗಳನ್ನು ಓದುವಾಗ ಅವನ ತಲೆ ತಿರುಗಿದಂತೆ ಅವನಿಗೆ ಭಾಸವಾಗುತ್ತೆ. ಅದು ಯಾವುದೇ ಮಾಮೂಲಿ ರಿಪೋರ್ಟ್ ಆಗಿರಲಿಲ್ಲ. ಬದಲಿಗೆ ಅಮೆರಿಕ ಸರ್ಕಾರದ ಒಂದು ಸೀಕ್ರೆಟ್ ಮಾಹಿತಿಯಾಗಿತ್ತು. ಅದನ್ನು ಜಗತ್ತಿನಿಂದ ಅವಿತು ಇಡಲಾಗಿತ್ತು. ಫೈಲ್ಸ್ನಲ್ಲಿ ಕೆಲವು ಸಮಯದ ಹಿಂದಿನ ಒಂದು ಬಾಂಬ್ ಬ್ಲಾಸ್ಟ್ ಬಗ್ಗೆ ಒಂದು ವಿಚಾರವಿತ್ತು. ಅದನ್ನು ಮಿಡಿದವರು ಟೆರರಿಸ್ಟ್ ಆತ್ಮಹತ್ಯೆ ದಾಳಿ ಅಂತ ಹೇಳಿದ್ದರು. ಅಸಲಿಗೆ ಅದು ಅಮೆರಿಕ ಸರ್ಕಾರದ ಮೂಲಕ ಮಾಡಿಸಿದ ಒಂದು ಗುಪ್ತ ಡ್ರೋನ್ ಅಟ್ಯಾಕ್ ಆಗಿತ್ತು. ಅದನ್ನು ಜಗತ್ತಿನ ಕಣ್ಣುಗಳಿಂದ ಅವಿತು ಇಡಲಾಗಿತ್ತು. ಈ ದಾಳಿಯಲ್ಲಿ ಕಮ್ಮಿ ಅಂದರೂ 150 ಜನ ಸತ್ತು ಹೋಗಿದ್ದರು. ಅದರಲ್ಲಿ ಫ್ರೆಂಚ್ ಸ್ಪೆಷಲ್ ಫೋರ್ಸ್ ಮತ್ತು ಡ್ಯಾನಿಷ್ ಮೆರೆನ್ಸ್ನ ಯುವಕರು ಇದ್ದರು. ಈ ವಿಷಯ ಎಷ್ಟೊಂದು ಅಪಾಯಕಾರಿ ಆಗಿತ್ತು ಅಂದರೆ CIA ಮತ್ತು ಅಮೆರಿಕದ ಅಸಲಿ ಮುಖ ಪೂರ್ತಿ ಜಗತ್ತಿನ ಮುಂದೆ ಕಳಚಿ ಬೀಳುತ್ತಿತ್ತು. ಎಲ್ಲಕ್ಕಿಂತ ದೊಡ್ಡ ಶಾಕ್ ಚಾರ್ಲಿಗೆ ಯಾವಾಗ ಆಗುತ್ತೆ ಅಂದರೆ ಈ ಪೂರ್ತಿ ಮಿಷನ್ನ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಬದಲಿಗೆ ಅವನ ಬಾಸ್ ಅಲೆಕ್ಸ್ ಮೂರ್ ಆಗಿದ್ದ. ಅವನ ಮೇಲೆ ಚಾರ್ಲಿ ಹಲವಾರು ವರ್ಷಗಳಿಂದ ಭರವಸೆ ಇಡುತ್ತಾ ಬಂದಿದ್ದ. ಈ ವಿಷಯದಿಂದ ಚಾರ್ಲಿ ವಿಚಲಿತನಾಗ್ತಾನೆ ಮತ್ತು ಇದರ ಬಗ್ಗೆ ತನ್ನೊಬ್ಬ ಸಹಚರನಿಗೆ ತಾನು ನೋಡದೇ ಇರಬಾರದಂಥ ವಿಷಯ ನೋಡಿದೆ ಅನ್ನುತ್ತಾನೆ. ರಾತ್ರಿ ಚಾರ್ಲಿ ತನ್ನ ಮನೆಗೆ ವಾಪಸ್ಸು ಬರುತ್ತಾನೆ. ಅವನು ತನ್ನ ಪತ್ನಿ ಸಾರಾಗೆ ಕಾಲ್ ಮಾಡುವ ಪ್ರಯತ್ನ ಮಾಡ್ತಾನೆ. ಆದರೆ ಅವಳು ಉತ್ತರ ಕೊಡುವುದಿಲ್ಲ. ಅವನ ಕಾಲ್ ರಿಸೀವ್ ಮಾಡದೇ ಇದ್ದಾಗ ನಿರಾಸೆಗೊಂಡು ಒಂದು ವಾಯ್ಸ್ ಮೇಲ್ ಕಳಿಸ್ತಾನೆ. ಮರುದಿನ ಚಾರ್ಲಿ ಆಫೀಸ್ಗೆ ಹೋದಾಗ ಅವನ ಬಾಸ್ ಮೊದಲೇ ಅವನಿಗಾಗಿ ಕಾಯ್ತಾ ಇರುವಂತೆ ಕಾಣಿಸ್ತಾನೆ. ಅವನನ್ನು ನೇರವಾಗಿ CIAನ ಹೊಸ ಡೈರೆಕ್ಟರ್ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅವಳು ಅವನಿಗೆ ಒಂದು ಭಯಾನಕ ಸುದ್ದಿ ಹೇಳ್ತಾಳೆ. ಲಂಡನ್ನ ಒಂದು ಹೋಟೆಲಿನಲ್ಲಿ ಭಯಾನಕ ಆತಂಕವಾದಿ ದಾಳಿ ಆಗಿದೆ. ನಿನ್ನ ಹೆಂಡತಿ ಈಗ ಈ ಜಗತ್ತಿನಲ್ಲಿ ಇಲ್ಲ. ಅಲ್ಲಿ ನಡೆದ ಅಟ್ಯಾಕ್ನಲ್ಲಿ ಅವಳ ಸಾವಾಯಿತು. ಇದನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಾಸವಾಗುತ್ತೆ ಚಾರ್ಲಿಗೆ. ಅವನು ಪೂರ್ತಿಯಾಗಿ ಒಡೆದು ಹೋದಂತೆ ಆಗ್ತಾನೆ. ಅವಳೇ ಅವನ ಪ್ರಪಂಚ ಆಗಿದ್ದಳು. ಅವರ ಮಾತನ್ನು ನಂಬದೆ ಹೇಳ್ತಾನೆ, ನಾನು ಸ್ವತಃ ಸಾರಾ ಜೊತೆ ಮಾತಾಡಲು ಬಯಸ್ತೇನೆ. ಮೂರಾಗ TV ಆನ್ ಮಾಡಿ ಲೈವ್ ನ್ಯೂಸು ತೋರಿಸ್ತಾನೆ. ಅದರಲ್ಲಿ ನ್ಯೂಸ್ ಬರುತ್ತಿತ್ತು, 4 ಜನರು ಆತಂಕವಾದಿಗಳು ಹೋಟೆಲ್ ಒಳಗೆ ನುಸುಳಿ ಜನರನ್ನು ಬಂದಿಯನ್ನಾಗಿ ಮಾಡಿಕೊಂಡರು. ನಂತರ ಚಾರ್ಲಿಗೆ ಸಿಕ್ಕ CCTV ಫುಟೇಜ್ ಕೂಡ ತೋರಿಸ್ತಾನೆ. ಅಲ್ಲಿ ಆತಂಕವಾದಿಗಳು ಗುಂಡು ಚಲಾಯಿಸುವ ವಿಡಿಯೋ ಕಾಣುತ್ತೆ. ಇಲ್ಲೇ ಚಾರ್ಲಿ ನೋಡ್ತಾನೆ, ಆ ಮುಗ್ಧ ಜನರಲ್ಲಿ ಸಾರಾ ಕೂಡ ಇದ್ದಳು. ಈಗ ಅವಳ ಸಾವಾಗಿತ್ತು. ಇದರ ಬಳಿಕ ಚಾರ್ಲಿ ವಾಪಸ್ ತನ್ನ ಮನೆಗೆ ಬರ್ತಾನೆ. ಮನೆಯ ಹೊರಗೆ ಮೀಡಿಯಾ ಜನರು ಸುತ್ತುವರೆದಿದ್ದರು. ಪೊಲೀಸ್ ಅವರನ್ನು ತಡೆಯಲು ಪ್ರಯತ್ನ ಪಟ್ಟರೂ ಕೂಡ ರಿಪೋರ್ಟರ್ಸ್ ಅವನಿಗೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಅವನಿಗೆ ನಂಬಿಕೆ ಕೂಡ ಬರುವುದಿಲ್ಲ. ಅವನ ವೈಫ್ ಶಾಶ್ವತವಾಗಿ ಅವನನ್ನು ಬಿಟ್ಟು ಹೋದಳು ಅಂತ. ಆದರೆ ಈಗ ಅವನು ಧೈರ್ಯ ಕಳೆದುಕೊಳ್ಳದೆ ಯಾರು ಆ ಟೆರರ್ ಅಟ್ಯಾಕ್ ಮಾಡಿದ್ದರೂ ಅವರಿಗೆ ಶಿಕ್ಷೆ ಕೊಡಿಸಲು ಬಯಸ್ತಾನೆ. ಆಗಲೇ ಅವನೊಬ್ಬ ಫ್ರೆಂಡ್ ಬಂದು ಅಲ್ಲೇ ಸುತ್ತುವರಿದ ಜನರಿಂದ ಮನೆಯೊಳಗೆ ಅವನನ್ನು ಕರ್ಕೊಂಡು ಹೋಗ್ತಾನೆ.
ಮರುದಿನ ಚಾರ್ಲಿ ಸ್ವಲ್ಪ ತಾನು ಸಂಭಾಳಿಸ್ತಾನೆ. ಎಲ್ಲೋ ಅವನಿಗೆ ಗೊಂದಲಮಯದಂತೆ ಕಾಣಿಸುತ್ತೆ. ಅವನ ಮನಸ್ಸಲ್ಲಿ ಸಂದೇಹ ಬರುತ್ತದೆ. ಏನು ಇದು ಕೇವಲ ಒಂದು ಘಟನೆಯ ಅಥವಾ ಇದರ ಹಿಂದೆ ಯಾರಾದರೂ ಇದ್ದಾರಾ? ಈಗ ಅವನು ನೇರವಾಗಿ ಮೂರ್ ಮತ್ತು ಸೂಪರ್ವೈಸರ್ ಹತ್ತಿರ ಹೋಗ್ತಾನೆ. ಯಾಕೆಂದರೆ ಈಗ ಅವನಿಗೆ ಅರಿವಾಗಿತ್ತು, ಇದು ಕೇವಲ ಒಂದು ದುರ್ಘಟನೆ ಅಲ್ಲ, ಬದಲಿಗೆ ಯಾವುದೋ ಒಂದು ಯೋಜನೆಯ ಒಂದು ಭಾಗವಾಗಿತ್ತು. ಚಾರ್ಲಿಗೆ ಈ ಮಾತು ಯಾವುದೋ ಕೆಟ್ಟ ಕನಸಿಗಿಂತ ಕಮ್ಮಿ ಇರಲಿಲ್ಲ. ಲಂಡನ್ ಅಂತ ಹೈಟೆಕ್ ಸಿಟಿಯಲ್ಲಿ ಅಲ್ಲಿ ಪ್ರತಿಯೊಂದು ಗಲ್ಲಿ, ರೋಡ್, ಪ್ರತಿ ಹೋಟೆಲ್ನಲ್ಲಿ CCTV ಹಾಕಲಾಗಿರುತ್ತೆ. ಅಲ್ಲಿ ಅಷ್ಟೊಂದು ಖತರ್ನಾಕ್ ಆತಂಕವಾದಿಗಳು ಹೇಗೆ ಅಷ್ಟು ಸುಲಭದಲ್ಲಿ ದಾಳಿ ಮಾಡಿ ಅಲ್ಲಿಂದ ಪರಾರಿಯಾಗಿರಬಹುದು? ಹೇಗೆ ಅವರು ನಗರದಲ್ಲಿ ಅಷ್ಟು ಸುಲಭದಲ್ಲಿ ತಿರುಗಾಡ್ತಿದ್ದರು? ಯಾರಿಗೂ ಏನೂ ಕೂಡ ಗೊತ್ತಾಗಲೇ ಇಲ್ವಾ? ಚಾರ್ಲಿ ಈ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾಗ ಅಲೆಕ್ಸ್ ಮೂರ್ ಕೇವಲ ಹೇಳ್ತಾನೆ, ತನಿಖೆ ಆಗ್ತಿದೆ, ಅಷ್ಟರ ತನಕ ನಾವು ಕಾಯಬೇಕು. ಸೀನಿಯರ್ ಆಫೀಸರ್ ಅವನಿಗೆ ರೆಸ್ಟ್ ಮಾಡಲು ಹೇಳ್ತಾನೆ. ಈಗ ಮನೆಗೆ ಹೋಗು ಚಾರ್ಲಿ. ಮರುದಿನ ಚಾರ್ಲಿ ಏರ್ಪೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಅವನು ಸಾರಳ ಡೆಡ್ ಬಾಡಿ ಮತ್ತು ಕೆಲವು ವಸ್ತುಗಳನ್ನು ರಿಸೀವ್ ಮಾಡ್ತಾನೆ. ಈ ಕ್ಷಣ ಅವನಿಗೆ ತುಂಬಾ ನೋವಿನ ಕ್ಷಣವಾಗಿರುತ್ತೆ. ಮನೆಗೆ ಬಂದು ಸಾರಳ ಸೂಟ್ ಕೇಸ್ ತೆರೆದಾಗ ಅದರಲ್ಲಿ ಸಾರಳ ಒಂದು ಸಣ್ಣ ಗಿಫ್ಟ್ ಇರುತ್ತೆ. ಅದನ್ನು ಸಾರಾ ಅವನಿಗಾಗಿ ಖರೀದಿ ಮಾಡಿದ್ದಳು. ಆ ಗಿಫ್ಟ್ ನೋಡಿ ಚಾರ್ಲಿ ಪೂರ್ತಿಯಾಗಿ ಒಡೆದು ಹೋದಂತೆ ಆಗ್ತಾನೆ. ಅವನ ಮುಖ ಕಣ್ಣೀರಿಂದ ಒದ್ದೆಯಾಗುತ್ತದೆ. ಅವನ ಹೃದಯ ಕೋಪ ಮತ್ತು ದ್ವೇಷದಿಂದ ತುಂಬಿ ಹೋಗಿತ್ತು. ಈಗ ಮನೆ ನಿಶಬ್ದ ಮತ್ತು ಏಕಾಂಗಿತನ ಅವನನ್ನು ಒಳಗಿಂದಲೇ ಕುಗ್ಗಿ ಹೋಗುವಂತೆ ಮಾಡತೊಡಗುತ್ತೆ. ತಾನು ನಿಯಂತ್ರಣ ಮಾಡಲು ಸಾಧ್ಯವಾಗದೆ ನೇರವಾಗಿ ಮತ್ತೊಮ್ಮೆ CA ಆಫೀಸಿಗೆ ತಲುಪ್ತಾನೆ. ಅಲ್ಲಿ ಅವನು ಯಾರದೇ ಒಪ್ಪಿಗೆ ಕೇಳದೆ ಮತ್ತೆ ಆ ರೆಸ್ಟ್ರಿಕ್ಟೆಡ್ ಏರಿಯಾದ ಸಿಸ್ಟಮ್ನಲ್ಲಿ ಲಾಗಿನ್ ಮಾಡ್ತಾನೆ. ತಾನೇ ಸ್ವತಃ ಇನ್ವೆಸ್ಟಿಗೇಷನ್ ಮಾಡಲು ಪ್ರಾರಂಭ ಮಾಡ್ತಾನೆ. ಚಾರ್ಲಿ ಈಗ ಒಂದೊಂದು CCTV ಫುಟೇಜ್ ಹ್ಯಾಕ್ ಮಾಡ್ತಾನೆ. ಹೋಟೆಲ್ನ ಹೊರಗಿದ್ದು ಮತ್ತು ಒಳಗಿದ್ದು, ಎಂಟ್ರೆನ್ಸ್ ಮತ್ತು ಪಾರ್ಕಿಂಗ್ನದ್ದು, ಎಲ್ಲ ಕಡೆಯದ್ದು ಅನ್ನಬಹುದು. ಮತ್ತು ಎಲ್ಲ ಡಾಟಾ ಒಂದೇ ಟೈಮ್ ಲೈನ್ನಲ್ಲಿ ಹಾಕ್ತಾನೆ. ಸ್ವತಃ ಎಲ್ಲ ಘಟನೆಗಳನ್ನು ಜೋಡಿಸಿ ಅರ್ಥ ಮಾಡಿಕೊಳ್ಳಲು ಕೂಡ ಪ್ರಯತ್ನ ಮಾಡುತ್ತಾನೆ. ಈ ಎಲ್ಲ ಪ್ರೊಸೆಸ್ ನಂತರ ಚಾರ್ಲಿಗೆ ಆಶ್ಚರ್ಯವಾಗುವ ಒಂದು ವಿಷಯ ಗೊತ್ತಾಗುತ್ತೆ. 4 ಆತಂಕವಾದಿಗಳು ಮೊದಲು ಪೂರ್ವ ದಿಕ್ಕಿನಿಂದ ಒಂದು ಗಾಡಿ ಕದಿಯುತ್ತಾರೆ. ನಂತರ ಅವರು ಅದೇ ಗಾಡಿ ಬಳಸಿ ಹೋಟೆಲ್ನ ಸರ್ವಿಸ್ ಎಂಟ್ರೆನ್ಸ್ ಗೇಟ್ ಒಳಗೆ ನುಸುಳ್ತಾರೆ. ಈ ಸಮಯದಲ್ಲಿ ಅವರು ತುಂಬಾ ಚಾಲಕತನದಿಂದ ಮತ್ತು ಕೌಶಲ್ಯದಿಂದ ತಮ್ಮ DNA ಮತ್ತು ಫಿಂಗರ್ ಪ್ರಿಂಟ್ ಸಾಕ್ಷ್ಯ ನಾಶ ಮಾಡಿದ್ದರು. ಯಾಕೆಂದರೆ ಯಾರಿಗೂ ಯಾವುದೇ ಪ್ರೂಫ್ ಸಿಗದಂತೆ ಮಾಡಲು. ಹೋಟೆಲ್ ಒಳಗೆ ಅವರು ಇಂಡೋನೇಷ್ಯಾದ ಒಂದು ಫಾರಮ್ ಇಂಪ್ಯಾಕ್ಟ್ ಇನ್ವೆಸ್ಟಿಗೇಷನ್ ಜೊತೆ ಮೀಟಿಂಗ್ ಮಾಡಲು ಹೋಗಿದ್ದರು. ಆದರೆ ಮೀಟಿಂಗ್ ನಡುವೆ ಯಾವುದೋ ವಿಷಯ ತಗೊಂಡು ಎಷ್ಟು ಚರ್ಚೆ ಆಗುತ್ತೆ ಅಂದರೆ ಗಲಾಟೆ ದೊಡ್ಡದಾಗುತ್ತೆ. ಆಗಲೇ ಸಂಸ್ಥೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೋಪದಲ್ಲಿ ಬಂದು ವಿರೋಧ ಮಾಡಲು ಪ್ರಾರಂಭಿಸ್ತಾನೆ. ಅದೇ ಕ್ಷಣ ಒಬ್ಬ ಆತಂಕವಾದಿ ಬಂದೂಕು ತೆಗೆದು ಫೈರಿಂಗ್ ಪ್ರಾರಂಭ ಮಾಡ್ತಾನೆ. ಒಬ್ಬ ಗಾರ್ಡ್ ಸ್ಥಳದಲ್ಲೇ ಸತ್ತರೆ ಮತ್ತೊಬ್ಬ ಗಾರ್ಡ್ ಪೂರ್ತಿಯಾಗಿ ಗಾಯಗೊಳ್ಳುತ್ತಾನೆ. ಈ ದಾಳಿಯ ಸದ್ದು ಕೇಳಿ ಹೋಟೆಲ್ನ ಸೆಕ್ಯೂರಿಟಿಯವರು ಅಲರ್ಟ್ ಆಗುತ್ತಾರೆ. ಬೇಗನೆ ಪೊಲೀಸ್ನವರಿಗೂ ಕಾಲ್ ಮಾಡಲಾಗುತ್ತೆ. ಆತಂಕವಾದಿಗಳಿಗೆ ತಾವೆಲ್ಲರೂ ಸಿಲುಕಿದ್ದೇವೆ ಅನ್ನೋದು ಅರಿವಾದಾಗ ಬೇಗನೆ ಕಾನ್ಫರೆನ್ಸ್ ರೂಮಿಗೆ ಹೋಗಿ ಅಲ್ಲಿರುವ ಎಲ್ಲರನ್ನು ಬಲವಂತವಾಗಿ ಬಂಧಿಸ್ತಾರೆ. ಇಲ್ಲಿಂದ ಅಸಲಿ ಆತಂಕ ಶುರುವಾಗುತ್ತೆ. ಸಾರಾ ಹೋಟೆಲಿನಲ್ಲಿದ್ದ ಮುಗ್ಧ ಜನರನ್ನು ಉಳಿಸಲು ಹೋದಾಗ ಅವಳನ್ನು ಕೊಲ್ಲಲಾಯಿತು ಅನ್ನೋದು ಚಾರ್ಲಿಗೆ ಗೊತ್ತಾದಾಗ ಅವನ ಹೃದಯ ಮತ್ತು ತಲೆ ಕೆಟ್ಟು ಹೋದಂತೆ ಭಾಸವಾಗುತ್ತೆ. ಅದರೊಂದಿಗೆ ಅವನ ಒಳಗೆ ಕೋಪವು ಸೇರಿಕೊಂಡಿತ್ತು. ಹೆಚ್ಚು ಸಮಯ ವ್ಯರ್ಥ ಮಾಡಿದ ಅವನು ತನ್ನ ಟೆಕ್ನಾಲಜಿ ಸ್ಕಿಲ್ಸ್ ಬಳಸಿ ಆ 4 ಆತಂಕವಾದಿಗಳ ಅಸಲಿ ಮುಖ ಪತ್ತೆ ಮಾಡ್ತಾನೆ. ಮೊದಲನೆಯವನು ಮಿಷ್ಕಾ, ರಷ್ಯಾದ ಒಬ್ಬ ಖತರ್ನಾಕ್ ಆಪರೇಟಿವ್. ಎರಡನೇವನು ಲಾರೆನ್ಸ್, ಅವನು ಸೌತ್ ಆಫ್ರಿಕಾದ ಸ್ಪೆಷಲ್ ಫೋರ್ಸ್ನ ಎಕ್ಸ್ ಸೋಲ್ಜರ್ ಆಗಿದ್ದವನು. ಮೂರನೇವನು ಹಾಸ್ಟ್, ಅವನು ಹಣಕ್ಕಾಗಿ ಯಾರದೇ ಜೀವ ತೆಗೆಯಲು ಹಿಂದೆ ಮುಂದೆ ನೋಡಿದವನು. ಕೊನೆಯವಳು ಗ್ರೇಚನ್ ಫ್ರ್ಯಾಂಕ್, ಅವಳು ಸ್ವತಃ ಅರ್ಮೇನಿಯನ್, ಫಾರ್ಮರ್ ಇಂಟೆಲಿಜೆನ್ಸ್ ಆಫೀಸರ್ ಅನ್ನಬಹುದು. ಮಾತ್ರ ಈ ಎಲ್ಲ ವಿಷಯ ಚಾರ್ಲಿ ಮೂರ್ ಮತ್ತು ಮತ್ತೊಬ್ಬ ಆಫೀಸರ್ ಅಂದರೆ ಸೂಪರ್ವೈಸರ್ಗೆ ಹೇಳಿದಾಗ ಅವರ ಮುಖ ನೋಡಿ ಅವನಿಗೆ ಅರ್ಥವಾಗುತ್ತೆ ಇದೆಲ್ಲ ಅವರಿಗೆ ಮೊದಲಿಂದಲೇ ಗೊತ್ತಿದೆ ಅನ್ನುವುದು. ಅವರಿಗೆ ಈ ವಿಷಯ ಅಷ್ಟೇನು ದೊಡ್ಡ ವಿಷಯದಂತೆ ಅನ್ನಿಸುವುದಿಲ್ಲ. ಅದನ್ನು ಚಾರ್ಲಿ ಅಬ್ಸರ್ವ್ ಕೂಡ ಮಾಡ್ತಾನೆ. ಅಸಲಿಗೆ ಚಾರ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡುವುದರಲ್ಲಿ ನಿಪುಣನಾಗಿದ್ದ. ಯಾಕೆಂದರೆ ಅವನ IQ ಲೆವೆಲ್ 170 ಆಗಿತ್ತು. ಅವನು ತುಂಬಾ ಜೀನಿಯಸ್ ಆಗಿದ್ದ. ಸಾಮಾನ್ಯ ಜನರ IQ ಲೆವೆಲ್ 80 ಇಂದ 115 ಆಗಿದ್ದರೆ ಇವನದ್ದು ಮಾತ್ರ ಜಾಸ್ತಿ ಇತ್ತು. ಹೀಗಾಗಿ ಅವನು ಸೂಪರ್ವೈಸರ್ ಬಗ್ಗೆ ಅಂದಾಜು ಹಾಕ್ತಾನೆ. ಅವರು ಈ ಕೇಸ್ನಲ್ಲಿ ಏನು ಮಾಡಲು ಬಯಸಲ್ಲ. ಚಾರ್ಲಿ ಅವರ ಹತ್ತಿರ ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರೆ, ನಾವು 4 ಜನರನ್ನು ಅಲ್ಲ, ಬದಲಿಗೆ ಪೂರ್ತಿ ಆರ್ಗನೈಸೇಷನ್ ಮುಗಿಸಲು ಬಯಸ್ತೇವೆ. ನಮ್ಮ ಗುರಿ ತುಂಬಾ ದೊಡ್ಡದಿದೆ. ಮತ್ತು 3 ಹೇಳ್ತಾನೆ, ನೀನು ಯಾರಾದರೂ ಒಬ್ಬರು ಸೈಕಾಲಜಿಸ್ಟ್ ಹತ್ತಿರ ಥೆರಪಿ ತಗೊಳ್ಬೇಕು, ಯಾಕೆಂದರೆ ಅದರಿಂದ ನಿನಗೆ ರಿಲೀಫ್ ಸಿಗಲು. ಚಾರ್ಲಿ ಇದರ ನಂತರ ಒಬ್ಬರು ಥೆರಪಿಸ್ಟ್ ಹತ್ತಿರ ಹೋಗ್ತಾನೆ ಮತ್ತು ಹೇಳುತ್ತಾನೆ, ನಾನು ನನ್ನ ವೈಫ್ನ ಸಾವಿನಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದೇನೆ. ಈಗ ಅವನು ತನ್ನ ಪತ್ನಿಯ ಸಾವಿಗೆ ಕಾರಣ ಆದವರಿಗೆ ಶಿಕ್ಷೆ ಕೊಡಿಸಲು ಬಯಸ್ತಾನೆ. ಹೀಗಾಗಿ ತಾನೇ ಏನಾದರೂ ಮಾಡಬೇಕಂತ ತೀರ್ಮಾನ ಮಾಡ್ತಾನೆ. ನಂತರ ಮರುದಿನ ಆಫೀಸ್ಗೆ ಹೋಗುವಾಗ ತನ್ನ ಐಡಿಯಲ್ಲಿ ಒಂದು ಸ್ಪೆಷಲ್ ಚಿಪ್ ಅಂಟಿಸ್ತಾನೆ. ಆದ್ದರಿಂದ ಅವನು ಸೆಕ್ಯೂರಿಟಿ ಕ್ಯಾಮರಾಗಳಿಂದ ಬಚಾವಾಗಬಹುದಿತ್ತು. ಆಫೀಸ್ಗೆ ಹೋಗಿ ಅವನು ಸೀಕ್ರೆಟ್ ಫೈಲ್ಸ್ಗಳನ್ನು ಪ್ರಿಂಟ್ ಮಾಡ್ತಾನೆ ಮತ್ತು ಒಂದು ಡಿವೈಸ್ನಿಂದ ಅದರ ಡಿಜಿಟಲ್ ಕಾಪಿಗಳನ್ನು ಕೂಡ ಮಾಡ್ತಾನೆ. ಆ ರಾತ್ರಿ ಒಬ್ಬನೇ ಕುಳಿತಿದ್ದಾಗ ಬಾರಿನಲ್ಲಿ ಜೂಕ್ ಬಾಕ್ಸನ್ನು ನೋಡುತ್ತಾ ಇರುತ್ತಾನೆ. ಅದು ಹೇಗೆಂದರೆ ಹಳೆ ನೆನಪುಗಳು ಅವನನ್ನು ಕಾಡಿದಂತೆ. ಮತ್ತು ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಅವನು ಆಫೀಸ್ಗೆ ತಲುಪ್ತಾನೆ.
ಮಾತ್ರ ಈ ಸಲ ಅವನ ಕೈಗಳು ಖಾಲಿಯಾಗಿರದೆ ಅವನ ಹತ್ತಿರ ಪ್ರಿಂಟೆಡ್ ಸಾಕ್ಷಿಗಳಿದ್ದವು. ಅದರಲ್ಲಿ ಸಿಐನ ಖತರ್ನಾಕ್ ಕೆಲಸಗಳ ಬಗ್ಗೆ ಪ್ರಿಂಟ್ ಆಗಿತ್ತು. ಸಿರಿಯಾದ ಆಸ್ಪತ್ರೆ ಮೇಲೆ ಬಾಂಬ್ ದಾಳಿ, ಯಮನ್ನಲ್ಲಿ ಸಾಮಾನ್ಯ ಜನರ ಸಾವು ಮತ್ತು ಹಲವಾರು ಜನರು ಸತ್ತು ಹೋಗಿದ್ದರು. ಚಾರ್ಲಿ ಬೆದರಿಕೆ ಹಾಕ್ತಾನೆ, ನಾನು ಒಂದು ಡೆಡ್ ಮ್ಯಾನ್ ಸ್ವಿಚ್ ಆಕ್ಟಿವ್ ಮಾಡಿದ್ದೇನೆ. ಒಂದು ವೇಳೆ ಪ್ರತಿ 5 ಗಂಟೆಗೆ ನಾನೊಂದು ಸ್ಪೆಷಲ್ ಕೋಡ್ ಸಿಸ್ಟಮ್ನಲ್ಲಿ ಹಾಕದೇ ಇದ್ದರೆ ಈ ಎಲ್ಲ ಪ್ರೂಫ್ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳ ಬಳಿಗೆ ತಲುಪುತ್ತವೆ. ಅಸಲಿಗೆ ಆ ಫೈಲ್ಗಳನ್ನು ಅವನಿಗೆ ಇಂಕ್ಲಿನ್ ಕಳಿಸಿದ್ದ. ಈಗ ಅವನು ಅವರ ಎದುರು ಡೀಲ್ ಇಡ್ತಾನೆ. ಅವನು ಹೇಳುತ್ತಾನೆ, ನಾನು ಬಯಸ್ತೇನೆ ನೀವು ನನಗೆ ಸಿಐನ ಪೂರ್ತಿ ಟ್ರೈನಿಂಗ್ ಕೊಡಿ, ಫೇಕ್ ಪಾಸ್ಪೋರ್ಟ್ ಬೇಕಾದಷ್ಟು ಹಣ ಕೂಡ ಕೊಡಿ, ವೆಪನ್ಗಳು ಮತ್ತು ಆ 4 ಆತಂಕವಾದಿಗಳ ಪೂರ್ತಿ ಡೀಟೇಲ್ಸ್ ನನಗೆ ಬೇಕು. ನಾನು ಸ್ವತಃ 4 ಕೊಲ್ಲಲು ಬಯಸ್ತೇನೆ. ಅವನ ಬಾಸ್ಗೆ ಅರಿವಾಗುತ್ತೆ ನಾವೀಗ ಅಪಾಯದಲ್ಲಿ ಇದ್ದೇವೆ ಎನ್ನುವುದು. ಹೀಗಾಗಿ ಇಬ್ಬರಿಗೂ ಚಾರ್ಲಿಯ ಮಾತು ಕೇಳಲೇಬೇಕಾಗಿ ಬರುತ್ತದೆ. ಮೀಟಿಂಗ್ ಮುಗಿಯುತ್ತಿದ್ದಂತೆ ಚಾರ್ಲಿ ಕಾರ್ನಲ್ಲಿ ಕುಳಿತಾಗ ಅವನಿಗೆ ಅರಿವಾಗುತ್ತೆ, ಯಾವ ಜಾಲದಲ್ಲಿ ನಾನು ಹಾರಿದ್ದೇನೆ ಅದು ಆಟದ ಕೆಲಸವಲ್ಲ, ಬದಲಿಗೆ ಜೀವ ಹೋಗುವಂಥ ಕೆಲಸ. ಮತ್ತೊಂದು ಕಡೆ ಅಲೆಕ್ಸ್ ಮೂರು ಚಾರ್ಲಿ ಹೇಳಿದ ಡೆಡ್ ಮ್ಯಾನ್ ಸ್ವಿಚ್ ಬಗ್ಗೆ ಒಪ್ಪಿಕೊಳ್ಳಲು ತಯಾರಿ ಇರಲ್ಲ. ಅವನ ಪ್ರಕಾರ ಇದೊಂದು ಬೆದರಿಕೆ ಅಷ್ಟೇ, ಒಂದು ಜಾಲ. ಆಗಲೇ ಕೆಲಿಬ್ ಅವನ ಮಾತು ತುಂಡರಿಸುತ್ತಾ ಹೇಳ್ತಾನೆ, ಒಂದು ವೇಳೆ ಚಾರ್ಲಿ ಹೇಳಿದ್ದು ನಿಜವಾಗಿದ್ದರೆ ಇದು ಸಿಐಗೆ ದೊಡ್ಡ ಅಪಾಯದ ವಿಷಯ. ಈಗ ಅವರ ಟೀಮ್ ಚಾರ್ಲಿಯ ಪ್ರತಿಯೊಂದು ಕೆಲಸದ ಮೇಲೆ ಎನ್ಕ್ವೈರಿ ಮಾಡಲು ಪ್ರಾರಂಭ ಮಾಡುತ್ತೆ. ಮೊದಲ ಪ್ರಶ್ನೆ ಅಂದರೆ, ಅವನು ಸಿಐನ ಅಷ್ಟೊಂದು ಸೀಕ್ರೆಟ್ ಫೈಲ್ಸ್ ಹೇಗೆ ಪಡೆದುಕೊಂಡ? ಅವರು ಅಂದಾಜು ಹಾಕ್ತಾರೆ, ಬಹುಶಃ ಚಾರ್ಲಿ ಯಾವುದೋ ಸ್ಕಿಮ್ಮರ್ ಡಿವೈಸ್ ಬಳಸಿರಬಹುದು. ಅವನು ನೇರವಾಗಿ ಸಿಐನ ಸೆಕ್ಯೂರ್ ಕಂಪ್ಯೂಟರ್ನಿಂದ ಡೇಟಾ ತೆಗೆಯಲು ಸಾಧ್ಯವಂತೂ ಇಲ್ಲ, ಮಾತ್ರ ಪ್ರಿಂಟರ್ ಮೂಲಕ ತೆಗೆಯಬಲ್ಲ. ಇದರ ಅರ್ಥ ಚಾರ್ಲಿ ಫೈಲ್ಸ್ನ ಮೊದಲು ಪ್ರಿಂಟಿಂಗ್ ಸಿಸ್ಟಮ್ನಲ್ಲಿ ಹಾಕಿ ಬಳಿಕ ಪ್ರಿಂಟರ್ನ ಒಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ಡಿವೈಸ್ನಿಂದ ಡೇಟಾ ಕದ್ದಿರಬೇಕು. ಸೆಕ್ಯೂರಿಟಿ ಫುಟೇಜ್ ಚೆಕ್ ಮಾಡಿದಾಗ ಅವರಿಗೆ ಅರ್ಥವಾಗುತ್ತೆ, ಚಾರ್ಲಿ ಸ್ವಲ್ಪ ದಿನ ಹಿಂದಷ್ಟೇ ಒಂದು ಲೋಕಲ್ ಸ್ಟೋರ್ನಿಂದ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಖರೀದಿ ಮಾಡಿದ್ದ. ಆದರೆ ಅಸಲಿ ಒಗಟು ಏನಂದರೆ, ಅವನು ಆ ಡಿವೈಸ್ ಸಿಐ ಬಿಲ್ಡಿಂಗ್ ಒಳಗೆ ಹೇಗೆ ತಂದ ಮತ್ತು ವಾಪಸ್ ಹೇಗೆ ತಗೊಂಡು ಹೋದ ಅನ್ನುವುದು. ತನಿಖೆ ಮಾಡುತ್ತಾ ಏಜೆಂಟ್ಸ್ ಚಾರ್ಲಿಯ ಮನೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಮತ್ತು ಅವನು 2 ಸಲ ಒಂದೇ ಬಾರ್ಗೆ ಹೋಗಿದ್ದ. ಏಜೆಂಟ್ಸ್ ಆ ಬಾರ್ ಬಗ್ಗೆ ತಲಾಶೆ ಮಾಡಿದಾಗ ಅವರಿಗೆ ಜೂಕ್ ಬಾಕ್ಸ್ ಕೆಳಗೆ ಒಂದು ಹಳೆ ಸಿಡಿ ಕೂಡ ಸಿಗುತ್ತದೆ. ಕ್ಯಾಲಿಬ್ ಆ ಸಿಡಿನ ಜೂಕ್ ಬಾಕ್ಸ್ನಲ್ಲಿ ಪ್ಲೇ ಮಾಡಲು ಪ್ರಯತ್ನ ಪಟ್ಟಾಗ ಅದರಲ್ಲಿ ಕೇವಲ ವಿಚಿತ್ರ ಸದ್ದು ಮತ್ತು ಧ್ವನಿ ಕೇಳಿಸುತ್ತೆ, ಯಾವುದೇ ಮ್ಯೂಸಿಕ್ ಕೂಡ ಇರುವುದಿಲ್ಲ. ಆಗಲೇ ಟೀಮ್ಗೆ ಅರಿವಾಗುತ್ತೆ, ಇದು ಕೇವಲ ಸಾಮಾನ್ಯ ಸಿಡಿ ಅಲ್ಲ, ಬದಲಿಗೆ ಚಾರ್ಲಿ ಅವಿತಿಟ್ಟ ಡಿಜಿಟಲ್ ಡಿವೈಸ್. ಬಹುಶಃ ಇದೇ ವಸ್ತು ಆಗಿರಬೇಕು. ಇದರಲ್ಲಿ ಅವನು ರಹಸ್ಯ ವಿಷಯ ಅವಿತಿಟ್ಟಿದ್ದಾನೆ. ಅವರು ಆ ಸಿಡಿನ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಚಾರ್ಲಿ ಕೇಳಿದ ಹಾಗೆ ಚಾರ್ಲಿನ ಸಿಐ ಟ್ರೈನಿಂಗ್ ಸೆಂಟರ್ನಲ್ಲಿ ಒಬ್ಬ ವ್ಯಕ್ತಿ ಬಳಿಗೆ ಕಳಿಸ್ತಾರೆ. ಅವನ ಹೆಸರು ಕರ್ನಲ್ ಹ್ಯಾಂಡರ್ಸನ್. ಅವನು ಚಾರ್ಲಿಗೆ ಟ್ರೈನಿಂಗ್ ಕೊಡುವನಿದ್ದ. ಟ್ರೈನಿಂಗ್ ಶುರುವಾಗೋದು ಶೂಟಿಂಗ್ ರೇಂಜ್ನಿಂದ. ಚಾರ್ಲಿಗೆ ಅವನು ಗನ್ ಚಲಾಯಿಸುವುದು ಕೂಡ ಕಲಿಸ್ತಾನೆ. ಅದರಲ್ಲಿ ಚಾರ್ಲಿ ತುಂಬಾ ವೀಕ್ ಆಗಿದ್ದ. ಸರಿಯಾಗಿ ಪಾಯಿಂಟ್ನಂತ ಗನ್ ಚಲಾಯಿಸಲು ಅವನು ಪಾಯಿಂಟ್ ಹತ್ತಿರ ಹೋಗಬೇಕಿತ್ತು. ಆದರೆ ಅವನು ಬಾಂಬ್ ತಯಾರಿಸುವುದರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ದ. ಎಷ್ಟು ಬೇಗನೆ ಅವನು ಬಾಂಬ್ ಅಸೆಂಬಲ್ ಮಾಡ್ತಾನೆಂದರೆ ಕರ್ನಲ್ ಕೂಡ ಶಾಕ್ ಆಗ್ತಾನೆ ಮತ್ತು ಮೊದಲ ಸಲ ಅವನನ್ನು ಗಂಭೀರವಾಗಿ ತಗೊಳ್ತಾನೆ. ಚಾರ್ಲಿಗೆ ಅವನು ತುಂಬಾ ಕಷ್ಟದ ಕೆಲಸ ಕೂಡ ಕೊಡ್ತಾನೆ. ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾನೆ, ಕೂಗಾಡ್ತಾನೆ ಚಾರ್ಲಿ ಎಲ್ಲ ಬಿಟ್ಟು ಹೋಗಲಿ ಅಂತ. ಯಾಕೆಂದರೆ ಚಾರ್ಲಿ ಎಷ್ಟು ಗಟ್ಟಿ ಮನಸ್ಸಿನವನು ಅಂತ ನೋಡಲು. ಚಾರ್ಲಿ ಮಾತ್ರ ಯಾವುದಕ್ಕೂ ಕೇರ್ ಮಾಡುವುದಿಲ್ಲ. ಕೊನೆಗೂ ಅವನಿಗೆ ಒಂದು ಫೇಕ್ ಪಾಸ್ಪೋರ್ಟ್ ತಯಾರಿಸಲಾಗುತ್ತೆ. ಅದು ಬೇರೆ ಹೆಸರಿಂದಾಗಿತ್ತು, ಏಕೆಂದರೆ ಅವನು ದೇಶ ಬಿಟ್ಟು ಆ ಜಾಗಕ್ಕೆ ಹೋಗಲು. ಅಲ್ಲಿ ಆ 4 ಜನರು ಇರ್ತಾರೆ. ಆ 4 ಜನರು ಬೇರೆ ಯಾರಲ್ಲ, ಸಾರಾಳನ್ನು ಕೊಂದವರು. ಮಾತ್ರ ಅದೇ ರಾತ್ರಿ ನಡೆಯುವ ಒಂದು ಘಟನೆ ಚಾರ್ಲಿಯ ಹೃದಯವನ್ನು ಅಲ್ಲಾಡುವಂತೆ ಮಾಡುತ್ತದೆ. ಕರ್ನಲ್ ಹ್ಯಾಂಡರ್ಸನ್ ಅವನ ಹತ್ತಿರ ಬರುತ್ತಾನೆ. ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ನೀನು ಕೊಲೆಗಾರನಲ್ಲ. ಚಾರ್ಲಿಯ ಹೃದಯ ಮತ್ತು ಮನಸ್ಸಲ್ಲಿ ತುಂಬಾ ನೋವಿತ್ತು. ಅವನು ಕೇವಲ ಒಂದೇ ವಿಷಯ ಹೇಳ್ತಾನೆ, ನಾನು ಕೇವಲ ನ್ಯಾಯ ಬಯಸ್ತೇನೆ. ಹ್ಯಾಂಡರ್ಸನ್ ಚುಪ್ಚಾಪಾಗಿ ಒಂದು ಪಿಸ್ತೂಲ್ ತೆಗೆದು ಚಾರ್ಲಿ ಕೈಗೆ ಕೊಡ್ತಾನೆ ಮತ್ತು ಹೇಳುತ್ತಾನೆ, ಒಂದು ವೇಳೆ ನೀನು ನಿಜವಾಗ್ಲೂ ಕೊಲೆಗಾರ ಆಗಲು ಬಯಸಿದರೆ ನನಗೆ ಗುಂಡು ಹೊಡಿ. ಚಾರ್ಲಿಯ ಬೆರಳುಗಳು ನಡುಗುತ್ತವೆ, ಕೈಗಳು ಕಂಪಿಸುತ್ತವೆ. ಪಿಸ್ತೂಲ್ ಒಮ್ಮೆ ಮೇಲೆ ಎತ್ತಿ ಕೆಲವೇ ಸೆಕೆಂಡ್ಗಳಲ್ಲಿ ಕೆಳಗೆ ಮಾಡ್ತಾನೆ. ಏಕೆಂದರೆ ಈಗಲೂ ಅವನ ಒಳಗೆ ಮನುಷ್ಯತ್ವ ಅನ್ನೋದು ಜೀವಂತ ಇದೆ. ಅವನು ಕೊಲ್ಲುವವನಂತೂ ಅಲ್ಲ, ಆದರೂ ಪ್ರತೀಕಾರ ಈಗಲೂ ಜೀವವಿದೆ. ಅತ್ತ ಸಿಐ ಆಫೀಸ್ನಲ್ಲಿ ಏಜೆಂಟ್ಸ್ ಆ ಸಿಡಿಯ ಅನಾಲಿಸಿಸ್ನಲ್ಲಿ ಹಲವಾರು ಗಂಟೆ ಕಳೆಯುತ್ತಾರೆ. ಯಾವ ಸತ್ಯ ಹೊರಗೆ ಬರುತ್ತೋ ಅದು ಅವರೆಲ್ಲರನ್ನು ದಂಗುಬಡಿಸುತ್ತೆ. ಚಾರ್ಲಿಯ ಡೆಡ್ ಮ್ಯಾನ್ ಸ್ವಿಚ್ ಅದು ಕೇವಲ ಒಂದು ಸುಳ್ಳು ಬೆದರಿಕೆ ಆಗಿತ್ತು. ಆದರೆ ಆ ಸುಳ್ಳು ಎಷ್ಟು ಬಲವಾಗಿತ್ತು ಅಂದರೆ ಎಲ್ಲರೂ ಅದನ್ನು ಸತ್ಯ ಅಂದುಕೊಂಡಿದ್ದರು. ಈ ವಿಷಯ ತಿಳಿದಾಗ ಟೀಮ್ 3ಗೆ ರಿಪೋರ್ಟ್ ಮಾಡುತ್ತೆ. ವಾಸ್ತವವಾಗಿ ಅವರಿಗೆ ಗೊತ್ತೇ ಇರುವುದಿಲ್ಲ ಚಾರ್ಲಿ ಅವರ ಮಾತನ್ನು ಕೇಳುತ್ತಿದ್ದಾನೆ ಎನ್ನುವುದು. ಚಾರ್ಲಿ ತನ್ನ ಐಡಿಯಲ್ಲಿ ಯಾವ ಚಿಪ್ ಅವಿತಿಟ್ಟಿದ್ದ ಅದೊಂದು ಬಗ್ ಡಿವೈಸ್ ಆಗಿತ್ತು. ಅವನು ಅದೇ ಬಗ್ ಆ ಫೈಲ್ಸ್ಗಳಲ್ಲಿ ಕೂಡ ಪ್ಲಾಂಟ್ ಮಾಡಿದ್ದ. ಅದನ್ನು ತನ್ನ ಸೀನಿಯರ್ಸ್ಗೂ ಕೊಟ್ಟಿದ್ದ. ಈಗ ಚಾರ್ಲಿ ಎಲ್ಲ ಲೈವ್ ಆಗಿ ಕೇಳುತ್ತಿದ್ದ. ಅವರಿಗೆ ಅರ್ಥವಾಗುತ್ತೆ ಅವನ ಹತ್ತಿರ ಇವರ ವಿರುದ್ಧ ಯಾವುದೇ ಬಲವಾದ ಸಾಕ್ಷ್ಯಗಳಿಲ್ಲ. 3ಗೆ ಈ ವಿಷಯ ಗೊತ್ತಾಗಿ ಕೂಡಲೇ ಚಾರ್ಲಿ ಟ್ರೈನರ್ ಹ್ಯಾಂಡರ್ಸನ್ಗೆ ಕಾಲ್ ಮಾಡಿ ಹೇಳುತ್ತಾನೆ, ಚಾರ್ಲಿನ ಬೇಗನೆ ಅರೆಸ್ಟ್ ಮಾಡಿ.
ಚಾರ್ಲಿಗೆ ತಿಳಿದಿತ್ತು ಅವನ ಬಾಸ್ ಅವನ ಜೊತೆ ಮೋಸ ಮಾಡಬಹುದು. ಹೀಗಾಗಿ ಒಂದು ಸ್ಪೆಷಲ್ ಡಿವೈಸ್ನಿಂದ ಅವನ ಟ್ರೈನರ್ ಫೋನಲ್ಲಿ ಏನೆಲ್ಲ ಮಾತಾಡ್ತಿದ್ದ ಅದೆಲ್ಲವನ್ನು ಚಾರ್ಲಿ ಕೇಳುತ್ತಿದ್ದ. ಈಗ ಅವನಿಗೆ ಗೊತ್ತಿದೆ ಅವನ ಜೀವ ಅಪಾಯದಲ್ಲೇ ಇರುವುದು. ಹೀಗಾಗಿ ಅವನು ತನ್ನ ಹೊಸ ಪಾಸ್ಪೋರ್ಟ್ನೊಂದಿಗೆ ಈಗ ಅವನಿರೋ ದೇಶ ಬಿಟ್ಟು ಹೊಸ ದೇಶದತ್ತ ಹೊರಡಲು ಡಿಸೈಡ್ ಮಾಡ್ತಾನೆ. 3 ಟ್ರೈನರ್ ಜೊತೆ ಮಾತಾಡಿದ್ದ ಬಳಿಕ ನೇರವಾಗಿ ಚಾರ್ಲಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನಿಗೆ ಬಗ್ ವಿಷಯ ಕೂಡ ತಿಳಿದು ಹೋಗಿತ್ತು. ಅವನು ಹೇಳುತ್ತಾನೆ, ನೀನು ಏನು ಮಾಡ್ತಿದ್ದಿ, ಇದು ದೇಶದ್ರೋಹ. ಚಾರ್ಲಿ ಅವನ ಮಾತು ಕೇಳುವುದಿಲ್ಲ. ಆ ಏರ್ ಪೀಸ್ ತೆಗೆದು ಬಿಸಾಡಿ ಬಿಡ್ತಾನೆ. ಚಾರ್ಲಿ ಈಗ ಲಂಡನ್ ಏರ್ಪೋರ್ಟ್ ತಲುಪಿ ಅಲ್ಲಿ ಇಮಿಗ್ರೇಷನ್ ಪ್ರೊಸೆಸ್ ಪೂರ್ತಿ ಮಾಡ್ತಾನೆ ಮತ್ತು ಚುಪ್ಚಾಪಾಗಿ ಪ್ಯಾರಿಸ್ನತ್ತ ಹಾರಿಬಿಡುತ್ತಾನೆ. ಆಗಲೇ ಒಂದು ಹೊಸ ಸಮಸ್ಯೆ ಬರುತ್ತೆ. ಅವನ ಫೇಕ್ ಪಾಸ್ಪೋರ್ಟ್ ಸಿಐನ ಸಿಸ್ಟಮ್ನಲ್ಲಿ ಟ್ರಿಗರ್ ಆಗುತ್ತೆ. 3 ಬೇಗನೆ ಹ್ಯಾಂಡರ್ಸನ್ಗೆ ಆದೇಶ ಕೊಡ್ತಾನೆ, ಅವನನ್ನು ಹಿಂಬಲಿಸು. ಪ್ಯಾರಿಸ್ ತಲುಪಿ ಚಾರ್ಲಿ ಒಂದು ಹೋಟೆಲ್ ಬುಕ್ ಮಾಡ್ತಾನೆ. ಅದೇ ರೆಸ್ಟೋರೆಂಟ್ ಹತ್ತಿರ. ಅಲ್ಲಿ ಯಾವಾಗಲೂ ಗ್ರೇಚನ್ ಸ್ಪ್ರ್ಯಾಂಕ್ ಹೋಗುತ್ತಾ ಬರುತ್ತಾ ಇರುತ್ತಿದ್ದಳು. ಕೊನೆಗೂ ಚಾರ್ಲಿಯ ಪ್ರಯತ್ನ ಕೆಲಸಕ್ಕೆ ಬರುತ್ತದೆ. ಅವನಿಗೆ ಗ್ರೇಚನ್ಸ್ ಕಾಣಿಸ್ತಾಳೆ. ಹಾಗೆ ಅವಳು ಅವನ ಟ್ರ್ಯಾಕಿಂಗ್ ರೇಂಜ್ಗೆ ಬಂದಾಗ ಚಾರ್ಲಿ ಅವಳ ಫೋನ್ ಟ್ರ್ಯಾಕ್ ಕೂಡ ಮಾಡಲು ಶುರು ಮಾಡ್ತಾನೆ. ಪೂರ್ತಿ ದಿನ ಚಾರ್ಲಿ ಆ ಬಿಲ್ಡಿಂಗ್ ಹೊರಗಡೆ ಕೂತ್ಕೊಂಡು ಇರುತ್ತಾನೆ. ಅಲ್ಲೇ ಗ್ರೇಚನ್ ಕೂಡ ಇರುತ್ತಾಳೆ. ಅವನು ಎಲ್ಲಿ ತನಕ ಕಾಯ್ತಾನೆ ಅಂದರೆ ಗ್ರೇಚನ್ ಮನೆಯಿಂದ ಎಲ್ಲಿ ತನಕ ಹೋಗಲ್ಲ, ಅಲ್ಲೇ ತನಕ. ಕೊನೆಗೂ ಅವಳು ಬಿಲ್ಡಿಂಗ್ ಹೊರಗಡೆ ಹೋದಾಗ ಚಾರ್ಲಿ ಅವಳ ಬಿಲ್ಡಿಂಗ್ ಒಳಗೆ ಹೋಗಿ ಅವಳಿರೋ ಫ್ಲಾಟ್ನಂತ ಹೋಗ್ತಾನೆ. ಈಗ ಅವನು ಅವಳ ರೂಮ್ನ ಲಾಕ್ ತೆಗೆಯಲು ಒಂದು ಆನ್ಲೈನ್ ವಿಡಿಯೋ ನೋಡ್ತಾನೆ. ಬೀಗ ತೆರೆದು ಮನೆಯೊಳಗೆ ತಲುಪ್ತಾನೆ. ಮನೆಯೊಳಗೆ ನಿಧಾನವಾಗಿ ಅವನು ಪ್ರತಿಯೊಂದು ಕೋಣೆ ಹುಡುಕ್ತಾನೆ. ಅವನಿಗೆ ಗ್ರೇಚನ್ ಡೈರಿ ಹಾಗೆ ಮೀಟಿಂಗ್ಸ್ನ ಫೋಟೋಗಳು ಸಿಗುತ್ತವೆ. ಅದರಲ್ಲಿ ಅವಳ ಹವ್ಯಾಸಗಳು ಮತ್ತು ಅವಳು ಹೋಗುವ ಬರೋ ಜಾಗಗಳ ಬಗ್ಗೆ ವಿಷಯವಿರುತ್ತೆ. ಒಂದು ಡ್ರಾವರ್ನಲ್ಲಿ ಅವನಿಗೊಂದು ಬಂದೂಕು ಕೂಡ ಸಿಗುತ್ತದೆ. ಅದನ್ನು ಅವನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾನೆ. ಆಗಲೇ ಅವನ ಟ್ರ್ಯಾಕರ್ ಅವನನ್ನು ಅಲರ್ಟ್ ಮಾಡುತ್ತೆ. ಗ್ರೇಚಲ್ ವಾಪಸ್ಸು ಬರುತ್ತಿದ್ದಳು. ಚಾರ್ಲಿ ಬೇಗನೆ ಮೆಟ್ಟಿಲುಗಳ ಹತ್ತಿರ ಓಡ್ತಾನೆ. ಅವಿತು ಅವಳಿಗಾಗಿ ಕಾಯುತ್ತಾನೆ. ಹಾಗೆ ಗ್ರೇಚಲ್ ಮನೆಯೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಚಾರ್ಲಿ ಅವಳನ್ನು ನೋಡಿ ಗುಂಡು ಹೊಡೆಯಲು ಪ್ರಯತ್ನಪಟ್ಟರೂ ಕೂಡ ಅವನ ಕೈಗಳು ಮೆಲ್ಲನೆ ಕಂಪಿಸುತ್ತವೆ. ಅವನಿಗೆ ಟ್ರಿಗರ್ ಪ್ರೆಸ್ ಮಾಡಲು ಕೂಡ ಆಗುವುದಿಲ್ಲ. ಈಗಲೂ ಅವನ ಒಳಗೆ ಮನುಷ್ಯತ್ವ ಉಳಿದಿತ್ತು. ಅವನ ಅವಶ್ಯಕತೆ ಇಲ್ಲದೆ ಯಾರದ್ದು ಜೀವ ತೆಗೆಯಲು ಬಯಸಿರಲಿಲ್ಲ. ಸುಸ್ತಾದ ಮತ್ತು ಮನಸ್ಸು ಒಡೆದು ಹೋದ ಚಾರ್ಲಿ ವಾಪಸ್ಸು ಹೋಟೆಲ್ಗೆ ಮರಳುತ್ತಾನೆ. ಅಲ್ಲಿ ಅವನಿಗೆ ಸಾರಳ ನೆನಪುಗಳು ಕಾಡುತ್ತವೆ. ಸ್ವಲ್ಪ ಹೊತ್ತು ರೆಸ್ಟ್ ನಂತರ ಅವನು ರ್ಯಾಚಲ್ ಮನೆಯಲ್ಲಿ ಸಿಕ್ಕ ಫೋಟೋಗಳನ್ನು ನೋಡ್ತಾನೆ. ಅವನಿಗೊಂದು ದೊಡ್ಡ ರಹಸ್ಯ ಸಿಗುತ್ತೆ. ಅವಳಿಗೆ ಅಲರ್ಜಿ ಟ್ರೀಟ್ಮೆಂಟ್ಗಾಗಿ ಒಂದು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಆಗ್ತಿತ್ತು. ಈಗ ಅವನು ಅವಳ ಹೆಲ್ತ್ ರೆಕಾರ್ಡ್ ಹ್ಯಾಕ್ ಮಾಡ್ತಾನೆ. ಅವಳಿಗೆ ಅಸಲಿಗೆ ಹೂಗಳ ಪರಾಗದ ಅಲರ್ಜಿ ಇತ್ತು, ಅಂದರೆ ಪೋಲನ್ ಅನ್ನಬಹುದು. ಬೆಳಿಗ್ಗೆ ಅವನು ಹಲವಾರು ಹೂಗಳನ್ನು ಕೊಂಡು ಒಂದು ಕೆಪ್ಪೆಯಲ್ಲಿ ಕುತ್ಕೊಳ್ತಾನೆ. ಅವಳು ತನ್ನ ಫ್ಲಾಟ್ನಿಂದ ಹೊರಡುತ್ತಿದ್ದಂತೆ ಚಾರ್ಲಿ ಅವಳನ್ನು ಹಿಂಬಲಿಸ್ತಾನೆ. ಅವನಿಗೆ ಗೊತ್ತಾಗುತ್ತೆ ಅವಳು ನಿಜವಾಗಿಯೂ ಹಾಸ್ಪಿಟಲ್ಗೆ ಹೋಗ್ತಾಳೆ. ಹಾಸ್ಪಿಟಲ್ನಲ್ಲಿ ರೇಚಲ್ ಕೆಲವು ಮೆಡಿಕಲ್ ಟೆಸ್ಟ್ ಮಾಡಿಸುತ್ತಿರ್ತಾಳೆ. ಆಗಲೇ ಡಾಕ್ಟರ್ಗೆ ಸಿಸ್ಟಮ್ನಲ್ಲಿ ಏನೋ ತೊಂದರೆ ಆದ ಹಾಗೆ ಕಾಣಿಸುತ್ತೆ. ಆಗ ಅವನು ಸಹಾಯ ಕೇಳಲು ಕೋಣೆಯಿಂದ ಹೊರಗಡೆ ಹೋಗ್ತಾನೆ. ಚಾರ್ಲಿ ಇದೇ ಸಮಯ ಬಳಸಿ ಡಾಕ್ಟರ್ನ ಡ್ರೆಸ್ ಧರಿಸಿ ಅವಳಿದ್ದ ರೂಮ್ ಒಳಗೆ ಎಂಟರ್ ಆಗ್ತಾನೆ. ಗ್ರೇಚನ್ನ ಟೆಸ್ಟ್ ಮೆಷಿನ್ ಒಳಗೆ ಲಾಕ್ ಮಾಡ್ತಾನೆ. ಗ್ರೇಚನ್ ಹೆದರ್ತಾಳೆ, ಕೂಗ್ತಾಳೆ. ಚಾರ್ಲಿ ಮಾತ್ರ ಯಾವುದಕ್ಕೂ ಕೇರ್ ಮಾಡದೆ ಶಾಂತನಾಗಿರುತ್ತಾನೆ. ಆ ಮೆಷಿನ್ನಲ್ಲಿ ಅವನು ನಿಧಾನವಾಗಿ ಪೋಲನ್ ಬಿಡಲು ಪ್ರಾರಂಭಿಸ್ತಾನೆ. ಆದ್ದರಿಂದ ಅವಳ ಅಲರ್ಜಿ ಶುರುವಾಗುತ್ತೆ. ಹಾಸ್ಪಿಟಲ್ನ ಕೋಣೆಯಲ್ಲಿ ಚಾರ್ಲಿ ಗ್ರೇಚನ್ನ ಚೇಂಬರ್ ಒಳಗೆ ಬಂದ್ ಮಾಡಿದ್ದ. ಅದರಿಂದ ಗಾಬರಿಗೊಂಡ ಧ್ವನಿ ಕೇಳಿಸುತ್ತೆ. ಹೊರಗಡೆ ಇದ್ದ ಡಾಕ್ಟರ್ ಮತ್ತು ನರ್ಸ್ ಚಿಂತೆಗೊಳ್ಳುತ್ತಾರೆ. ಆದರೆ ಡೋರ್ ಒಳಗಿಂದ ಲಾಕ್ ಆಗಿರೋ ಕಾರಣ ಒಳಗೆ ಹೋಗಲು ಅವರಿಗೆ ಸಾಧ್ಯವಾಗಲ್ಲ. ಮೆಷಿನ್ ಒಳಗೆ ಗ್ರೇಚನ್ ಸಿಚುವೇಶನ್ ಹಾಳಾಗ್ತಾ ಹೋಗ್ತಿತ್ತು. ಅವಳ ಉಸಿರು ಗಟ್ಟುತ್ತಿತ್ತು, ಮುಖದ ಬಣ್ಣ ಬದಲಾಗುತ್ತಿತ್ತು. ಅವಳ ಅಲರ್ಜಿಯಿಂದ ಅವಳ ಜೀವ ಹೋಗುವ ಹಾಗೆ ಆಗಿತ್ತು. ಚಾರ್ಲಿ ಶಾಂತ ಧ್ವನಿಯಲ್ಲಿ ಅವಳಿಗೆ ಕೇಳುತ್ತಾನೆ, ಒಂದು ವೇಳೆ ನೀನು ಹಾರ್ಸ್ಟ್ ಎಲ್ಲಿದ್ದಾನಂತ ಹೇಳಿದರೆ ಯಾರು ನನ್ನ ಸಾರನ್ನು ಕೊಂದರೋ ಅವರು. ಬೇಗ ಹೇಳು, ಯಾರೋ ಅದು, ನಾನು ನಿನ್ನ ಸಹಾಯ ಮಾಡ್ತೇನೆ. ಆದರೆ ಗ್ರೇಚನ್ ಯಾವುದೇ ಉತ್ತರ ಕೊಡುವುದಿಲ್ಲ. ಅವಳು ಗಾಬರಿಗೊಂಡಿದ್ದಳು. ಇದನ್ನು ನೋಡಿ ಚಾರ್ಲಿ ಅವಳಿದ್ದ ಮೆಷಿನ್ ಚೇಂಬರ್ ಡೋರ್ ತೆರೆತಾನೆ. ಕೂಡಲೇ ಹೊರಗೆ ಬರ್ತಾ ಇದ್ದಂತೆ ಗ್ರೇಚನ್ ಹಠಾತ್ತಾಗಿ ಅವನ ಮೇಲೆ ದಾಳಿ ಮಾಡ್ತಾಳೆ. ಜೋರಾಗಿ ಅವನ ತಲೆ ಹಿಡಿದು ಟೇಬಲ್ ಮೇಲೆ ಹೊಡಿತಾಳೆ. ಇಬ್ಬರ ನಡುವೆ ಫೈಟ್ ಶುರುವಾಗುತ್ತೆ. ಎಲ್ಲ ಕಡೆ ಹೊಡೆದಾಟ ಶುರುವಾಗುತ್ತೆ. ಚಾರ್ಲಿ ಬಂದೂಕು ತೆಗೆಯಲು ಪ್ರಯತ್ನ ಮಾಡ್ತಾನೆ. ಗ್ರೇಚನ್ ಅದನ್ನು ಬೀಳಿಸಿ ಎದುರಿದ್ದ ಡೋರ್ ತೆರೆದು ಅಲ್ಲಿಂದ ಪಲಾಯನ ಮಾಡ್ತಾಳೆ. ಚಾರ್ಲಿ ಕೂಡ ಬೆನ್ನು ಬಿಡದ ಬೆತ್ತಳದಂತೆ ಅವಳ ಹಿಂದೆ ಬೀಳುತ್ತಾನೆ. ಈಗ ಇಬ್ಬರು ದಾರಿಯಲ್ಲಿದ್ದಾರೆ. ಚಾರ್ಲಿ ಕೈಯಲ್ಲಿ ಬಂದೂಕು ಹಿಡಿದು ಅವಳ ಹಿಂದೆ ಓಡ್ತಾನೆ. ಆಗಲೇ ಓಡ್ತಿದ್ದ ಗ್ರೇಚನ್ಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆದುಕೊಂಡು ಹೋಗುತ್ತೆ. ಕೆಲವು ಕ್ಷಣದವರೆಗೆ ಚಾರ್ಲಿ ಅಲ್ಲೇ ನಿಲ್ಲುತ್ತಾನೆ. ಅವನಿಗೆ ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ. ಯಾಕೆಂದರೆ ಗ್ರೇಚನ್ನ ಡೆಡ್ ಬಾಡಿ ಅವನ ಮುಂದೆ ಬಿದ್ದುಕೊಂಡಿತ್ತು. ನಡುಗುವ ಕೈಗಳಿಂದ ಆತ ನಿಧಾನವಾಗಿ ಅವಳ ಹತ್ತಿರ ಹೋಗ್ತಾನೆ. ಅವಳ ಮೊಬೈಲ್ ಫೋನ್ ಎತ್ತಿಕೊಳ್ಳುತ್ತಾನೆ. ಯಾರನ್ನು ಕೂಡ ನೋಡದೆ ಗಡಿಬಿಡಿ ಮತ್ತು ಗಾಬರಿಯಲ್ಲಿ ಎದ್ದೆನು ಬಿದ್ದೆನು ಅನ್ನುವಂತೆ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾನೆ. ಆ ಏರಿಯಾದಿಂದ ಹೊರಗೆ ಬಂದ ಅವನು ತನ್ನ ಡಾಕ್ಟರ್ ಡ್ರೆಸ್ ತೆಗೆದು ಕಸದ ತೊಟ್ಟಿಗೆ ಎಸೆದು ಬಿಡ್ತಾನೆ ಮತ್ತು ಹೋಟೆಲ್ಗೆ ವಾಪಸ್ಸು ಮರಳುತ್ತಾನೆ. ಅಲ್ಲಿ ಅವನು ಸ್ನಾನ ಮಾಡಿ ಫ್ರೆಶ್ ಆಗ್ತಾನೆ. ಬೇಗನೆ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿ
ಅದೇ ರಾತ್ರಿ ಬಸ್ ಸ್ಟೇಷನ್ಗೆ ತಲುಪ್ತಾನೆ ಮತ್ತು ಮಾರ್ಸೆಗಾಗಿ ಒಂದು ಟಿಕೆಟ್ ತಗೊಳ್ತಾನೆ. ಇತ್ತ ಗ್ರೇಚನ್ ಸಾವಿನ ಸುದ್ದಿ ಸಿಐ ತನಕ ತಲುಪುತ್ತೆ. ಡೈರೆಕ್ಟರ್ ಇದರ ಬಗ್ಗೆ ತುಂಬಾನೇ ಪ್ರಶ್ನೆಗಳನ್ನು ಮೂರ್ಗೆ ಕೇಳ್ತಾಳೆ. ಮಾತ್ರ ಮೂರು ಕೇವಲ ಇಷ್ಟೇ ಹೇಳುತ್ತಾನೆ, ಬಹುಶಃ ನಮ್ಮದೇ ಯಾರೊಬ್ಬ ವ್ಯಕ್ತಿ ಅವಳನ್ನು ಕೊಂದಿರಬೇಕು. ಅತ್ತ ಚಾರ್ಲಿ ಈ ಘಟನೆಗೆ ತಾನೇ ಕಾರಣ ಅನ್ನುವಂತೆ ಭಾವಿಸುತ್ತಿರ್ತಾನೆ. ಅವನಿಗೆ ಒಳಗೊಳಗೆ ತಾನು ತಪ್ಪು ಮಾಡಿದ ಭಾವನೆ ಕಾಡುತ್ತಿರುತ್ತೆ. ಅವನೊಂದು ಬಾರ್ ಒಳಗೆ ಹೋಗ್ತಾನೆ, ತುಂಬಾನೇ ಡ್ರಿಂಕ್ಸ್ ಮಾಡ್ತಾನೆ. ಅದು ಕೂಡ ಹೇಗೆಂದರೆ ತನಗೆ ತಾನು ಶಿಕ್ಷೆ ಕೊಡುವಂತೆ. ಆಗಲೇ ಅವನು ಡ್ಯಾನ್ಸ್ ಫ್ಲೋರ್ನಲ್ಲಿ ಒಬ್ಬಳು ಮಹಿಳೆಯನ್ನು ನೋಡ್ತಾನೆ. ಅವನಿಗೆ ಅದು ಸಾರಾ ಎನ್ನುವಂತೆ ಅನಿಸುತ್ತೆ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಸಾರಾ ಆಗಿರದೆ ಸಾರಳಂತೆ ಕಾಣುವ ಬೇರೆ ಯಾರೋ ಹುಡುಗಿಯಾಗಿದ್ದಳು. ಆಗಲೇ ಅವನ ದೃಷ್ಟಿ ಬಾರ್ನಲ್ಲಿದ್ದ ಹ್ಯಾಂಡರ್ಸನ್ ಮೇಲೆ ಬೀಳುತ್ತೆ. ಅವನು ನೇರವಾಗಿ ಅವನತ್ತಲೇ ಬರುತ್ತಿದ್ದ. ಚಾರ್ಲಿ ಗಾಬರಿಗೊಳ್ಳುತ್ತಾನೆ. ಜನರನ್ನು ತಳ್ಳುತ್ತಾ ಎದೆನ್ನು ಬಿದ್ದನು ಅಂತ ಅಲ್ಲಿಂದ ಓಡ್ತಾನೆ. ಗಲ್ಲಿಯಲ್ಲಿ ಓಡುತ್ತಾ ಬೇರೆ ಯಾವುದೋ ಒಂದು ಬಾರ್ನಲ್ಲಿ ಅವಿತುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾನೆ. ಹ್ಯಾಂಡರ್ಸನ್ ಅವನನ್ನೇ ಹಿಂಬಲಿಸುತ್ತಾ ಅದೇ ಬಾರ್ಗೆ ತಲುಪ್ತಾನೆ. ಚಾರ್ಲಿ ಈಗ ಪೂರ್ತಿಯಾಗಿ ಹೆದರಿದ್ದ. ಬಾತ್ರೂಮ್ನಲ್ಲಿ ಅವಿತುಕೊಳ್ಳೋ ಪ್ರಯತ್ನ ಕೂಡ ಮಾಡುತ್ತಾನೆ. ಅಲ್ಲಿಂದ ಓಡಲು ಅವನಿಗೆ ಯಾವುದೇ ಕಿಟಕಿ ಕೂಡ ಇರುವುದಿಲ್ಲ. ಉಳಿದಿರುವ ಮಾರ್ಗ ಒಂದೇ, ಅದು ಹೊರಗೆ ಹೋಗುವುದು. ಚಾರ್ಲಿ ಬಾತ್ರೂಮ್ನ ದ್ವಾರ ತೆರೆದು ಹೊರಗೆ ಬರುತ್ತಾನೆ. ಬಾರ್ನಲ್ಲಿ ಅವನ ಎದುರು ಹ್ಯಾಂಡರ್ಸನ್ ಇದ್ದ. ಹ್ಯಾಂಡರ್ಸನ್ ಈಗ ಅವನಿಗೆ ಹೇಳುತ್ತಾನೆ ಅವನು ಗ್ರೇಚನ್ನ ಮೊಬೈಲ್ ಟ್ರ್ಯಾಕ್ ಮಾಡುತ್ತಾ ಹಿಂಬಲಿಸುತ್ತಾ ಬಂದಿದ್ದಾನೆ. ಇಬ್ಬರ ನಡುವೆ ಸ್ವಲ್ಪ ಮಾತುಕತೆ ಕೂಡ ಆಗುತ್ತೆ. ಆಗಲೇ ಚಾರ್ಲಿ ತನ್ನ ಫೋನ್ ತೋರಿಸ್ತಾನೆ. ಅದರಲ್ಲಿ ಟೈಮರ್ ರನ್ ಆಗ್ತಿತ್ತು. ಹ್ಯಾಂಡರ್ಸನ್ಗೆ ಏನಾದರೂ ಅರ್ಥವಾಗುತ್ತೆ ಅನ್ನುವಾಗ ಚಾರ್ಲಿ ಅಲ್ಲಿಂದ ಓಡಲು ಕಾಲಿಗೆ ಬುದ್ಧಿ ಹೇಳುತ್ತಾನೆ. ಓಡುತ್ತಾ ಬಾರ್ನಿಂದ ಹೊರಗೆ ಬಂದಾಗ ಅದೇ ಕ್ಷಣಕ್ಕೆ ಬಾತ್ರೂಮ್ನಲ್ಲಿ ಜೋರಾದ ಸ್ಫೋಟವಾಗುತ್ತದೆ. ಬಾರ್ನಲ್ಲಿ ಕೂಗಾಟ ಚೀರಾಟ ಶುರುವಾಗಿ ಜನರು ಅತ್ತಿತ್ತ ಓಡ್ತಾರೆ. ಹ್ಯಾಂಡರ್ಸನ್ ಕೂಡ ಚಾರ್ಲಿ ಕಣ್ಣಿಂದ ದೂರವಾಗ್ತಾನೆ. ಅವನ ಫೋನ್ ಟ್ರ್ಯಾಕರ್ ಕೂಡ ಬಂದ್ ಆಗಿರುತ್ತೆ. ಮರುದಿನ ಬೆಳಿಗ್ಗೆ ಚಾರ್ಲಿ ತನ್ನ ಹಳೆ ಫ್ರೆಂಡ್ ಇಂಕುಲಿನ ಸಂಪರ್ಕ ಮಾಡ್ತಾನೆ. ಇಂಕುಲಿನಿಂದ ಅವನಿಗೆ ಹಲವಾರು ವರ್ಷಗಳಿಂದ ಸಹಾಯ ಸಿಗ್ತಿತ್ತು. ಇದರ ನಂತರ ಅವನು ಒಂದು ಕಾರ್ಗೋ ಪ್ಲೇನ್ ಮೂಲಕ ಟರ್ಕಿಯ ಇಸ್ತಾಂಬುಲ್ ನಗರ ತಲುಪ್ತಾನೆ. ಅಲ್ಲಿಗೆ ತಲುಪಿ ಚಾರ್ಲಿ ಒಂದು ರೆಸ್ಟೋರೆಂಟಿನಲ್ಲಿ ಕುಳಿತುಕೊಂಡು ಇಂಕುಲಿನ್ಗೆ ಮೆಸೇಜ್ ಕೂಡ ಮಾಡ್ತಾನೆ. ಆಗಲೇ ಅವನು ನೋಡ್ತಾನೆ ಹತ್ತಿರವೇ ಕುಳಿತಿದ್ದ ಯಾರೊಬ್ಬ ವ್ಯಕ್ತಿ ಫೋನ್ ರಿಸೀವ್ ಮಾಡ್ತಿದ್ದರು. ಅವನಿಗೆ ಅನಿಸುತ್ತೆ ಅದೇ ವ್ಯಕ್ತಿ ಇಂಕುಲಿನ್ ಆಗಿರಬೇಕು. ಆಗಲೇ ಅವನ ಬಳಿಗೆ ಒಬ್ಬಳು ರಹಸ್ಯಮಯವಾದ ಹುಡುಗಿ ಬಂದು ಹೇಳುತ್ತಾಳೆ, ನಿನ್ನ ಫೋನ್ನ ಸ್ಕ್ರೀನ್ ನೋಡು. ಚಾರ್ಲಿ ಫೋನ್ ನೋಡ್ತಾನೆ. ಮತ್ತೆ ಆ ಮಹಿಳೆ ಅವನ ಎದುರು ಬರುತ್ತಾಳೆ ಮತ್ತು ಹೇಳುತ್ತಾಳೆ, ನಾನೇ ಇಂಕ್ಲಿನ್. ಅವಳು ಚಾರ್ಲಿಗೆ ಹೇಳ್ತಾಳೆ ಅವಳಿಗೆ ಸಾರಾಳ ಸಾವಿನ ಬಗ್ಗೆ ಮೊದಲು ಎಲ್ಲವೂ ಗೊತ್ತಿದೆ ಮತ್ತು ಹೇಳುತ್ತಾಳೆ, ನಿನ್ನ ಟೋಪಿ ಮತ್ತು ಬ್ಯಾಗ್ ಒಂದು ಶಾಪಿಂಗ್ ಬ್ಯಾಗ್ನಲ್ಲಿ ಅವಿತಿಡು. ಕೆಲವು ಸಮಯದ ತನಕ ಮಾರ್ಕೆಟ್ನಲ್ಲಿ ಕೆಲವು ವಸ್ತುಗಳನ್ನು ಖರೀದಿ ಮಾಡಲು ಬಂದವನಂತೆ ತಿರುಗಾಡು. ನಂತರ ಅವಳು ಚಾರ್ಲಿನ ಒಂದು ಗ್ಯಾರೇಜ್ಗೆ ಕರೀತಾಳೆ. ಕೆಲವು ಹೊತ್ತಿನ ಬಳಿಕ ಚಾರ್ಲಿ ಅಲ್ಲಿಗೆ ತಲುಪ್ತಾನೆ. ಇಂಕುಲಿನ್ ಅವನನ್ನು ತನ್ನ ಕಾರಿನಲ್ಲಿ ಕುತ್ಕೊಳಿಸಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ದಾರಿಯಲ್ಲಿ ಅವಳು ಅವನಿಗೆ ತನ್ನ ಕತೆ ಕೂಡ ಹೇಳುತ್ತಾಳೆ. ಅವಳ ಪತಿ ಒಬ್ಬ ಡಬಲ್ ಏಜೆಂಟ್ ಆಗಿದ್ದ. ಅವನು CIA ಮತ್ತು ರಷ್ಯಾ ಎರಡಕ್ಕಾಗಿ ಕೆಲಸ ಮಾಡ್ತಿದ್ದ. ವಾಸ್ತವವಾಗಿ ಇಂಕುಲಿನ್ ಅವನೇ ಆಗಿದ್ದ. ಅವನ ರಹಸ್ಯಮಯವಾದ ಸಾವಿನ ಬಳಿಕ ತಾನೇ ಸ್ವತಃ ಹ್ಯಾಕಿಂಗ್ ಕಲಿತೆ. ಸರ್ಕಾರಿ ರಿಪೋರ್ಟ್ಗಳು ಹೇಳುವಂತೆ ನನ್ನ ಪತಿ ಕಿಟಕಿಯಿಂದ ಹಾರಿಸತ್ತ. ಮಾತ್ರ ನನಗೆ ಸಂಶಯವಿದೆ, ಅವನನ್ನು ಕೊಲ್ಲಲಾಗಿತ್ತು. ಇಬ್ಬರು ಇಂಕುಲಿನ್ ಮನೆಗೆ ಹೋದಾಗ ಇಂಕುಲಿನ್ ಹೇಳ್ತಾಳೆ, ನಾನು ಇಲ್ಲಿ ಹಿಂದಿನ 3 ವರ್ಷಗಳಿಂದ ಅವಿತುಕೊಂಡು ಇರುತ್ತಿದ್ದೇನೆ. ಇನ್ನು ನನಗೆ ಅವಿತು ಇರಲು ಸಾಧ್ಯವಿಲ್ಲ. ಅವಳು ಚಾರ್ಲಿಗೆ ಹೇಳ್ತಾಳೆ, ಒಂದು ವೇಳೆ ಯಾವತ್ತಾದರೂ ರಷ್ಯಾದ ಜನರು ಅವಳನ್ನು ಹಿಡಿಯಲು ಬಂದರೆ ಅವಳು ಸ್ವತಃ ತನ್ನ ಕೊಂದುಕೊಳ್ಳಲು ತಯಾರಿದ್ದಾಳೆ. ಈಗ ಇಬ್ಬರು ಮಾತು ಶುರು ಮಾಡ್ತಾರೆ. ಸತ್ಯ ಹೊರಗೆ ಬರಲು ಇನ್ನೂ ಹತ್ತಿರವಾಗಿದ್ದರು. ಚಾರ್ಲಿ ಮತ್ತು ಇಂಕುಲಿನ್ ನೇರವಾಗಿ ಆ ವ್ಯಕ್ತಿಗಳ ತಲಾಶೆ ಮಾಡಲು ನಿರ್ಧರಿಸಿದ್ದರು. ಆ ವ್ಯಕ್ತಿಗಳು ಸಾರಾಳ ಸಾವಿಗೆ ಕಾರಣರಾಗಿದ್ದರು. ಮೊದಲ ಟಾರ್ಗೆಟ್ ಹಾರ್ಸ್ಟ್ ಸೆಲ್ಲರ್, ಮೂರ್ಗಾಗಿ ಹೊಡೆದಾಡುವ ಜನರನ್ನು ಭರ್ತಿ ಮಾಡುವ ಕೆಲಸ ಮಾಡ್ತಿದ್ದ. ಈ ನೆಟ್ವರ್ಕ್ನ ಎಲ್ಲರಿಗಿಂತ ತುಂಬಾ ಅಪಾಯಕಾರಿ ವ್ಯಕ್ತಿ ಇನ್ನೊಬ್ಬ ಲಾರೆನ್ಸ್. ಅವನು ದೊಡ್ಡ ವೆಪನ್ ಡೀಲರ್ ಆಗಿದ್ದ. ಆಗಲೇ ಇಂಕುಲಿನ್ ಸ್ವತಃ ಹೇಳ್ತಾಳೆ, ನಾನು ಸ್ವತಃ ವೆಪನ್ ಡೀಲರ್ ಅಂತ ಹೇಳಿ ಲಾರೆನ್ಸ್ ಜೊತೆ ಸಂಪರ್ಕ ಮಾಡ್ತೇನೆ. ಮತ್ತೊಬ್ಬ ಮಿಷ್ಕಾ, ಅವನು ಜಗತ್ತಿಡಿ ತಿರುಗಾಡ್ತಿದ್ದ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಟ್ರಾವೆಲ್ ಫೋಟೋಗಳನ್ನು ಶೇರ್ ಮಾಡ್ತಿದ್ದ. ಅವನ ಕೆಲವೊಂದು ಫೋಟೋಗಳನ್ನು ಅವರು ಗಮನವಿಟ್ಟು ನೋಡಿದಾಗ ಆತ ಅದರಲ್ಲಿ ಯಾರೋ ಮಹಿಳೆ ಒಟ್ಟಿಗೆ ಕಾಣಿಸ್ತಾನೆ. ಸ್ಪೆಷಲ್ ರೆಕಗ್ನಿಷನ್ ಟೂಲ್ನಿಂದ ಅವರು ಮಹಿಳೆ ಪತ್ತೆ ಮಾಡ್ತಾರೆ. ಅವಳು ಈ ಸಮಯದಲ್ಲಿ ಸ್ಪೇನ್ನಲ್ಲಿ ಇರುವುದು ಅವರಿಗೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಅಮೆರಿಕದಲ್ಲಿ ಕೆಲಿಬ್ CIA ಟೀಮ್ಗೆ ಅಲರ್ಟ್ ಮಾಡ್ತಾನೆ. ಎಲ್ಲರಿಗೂ ಚಾರ್ಲಿ ತನಕ ಹೇಗಾದರೂ ತಲುಪಲು ಹೇಳಲಾಗುತ್ತೆ. ಅತ್ತ ಡೈರೆಕ್ಟರ್ ಒಬ್ರಯನ್ ಮೂರ್ನ ಭೇಟಿ ಆಗ್ತಾಳೆ ಮತ್ತೊಂದು ಆದೇಶ ಕೊಡುತ್ತಾಳೆ. ಇನ್ನು ಮುಂದೆ ಯಾವುದೇ ಸೀಕ್ರೆಟ್ ಆಪರೇಷನ್ ನನ್ನ ಆದೇಶವಿಲ್ಲದೆ ನಡೆಯಬಾರದು. ಮೂರ್ ಶಾಂತ ಧ್ವನಿಯಲ್ಲಿ ಹೇಳುತ್ತಾನೆ. ನಿಮಗಿಂತ ಮೊದಲಿನ ಡೈರೆಕ್ಟರ್ ಕೂಡ ಇದೇ ವಿಷಯ ಹೇಳಿದ್ದರು. ಆಗಲೂ ನಾನು ಇದೇ ಉತ್ತರ ಕೊಟ್ಟಿದ್ದೆ, ನನ್ನ ಪೂರ್ತಿ ಸಹಾಯ ಸಿಗುತ್ತೆ ಅಂತ. ಸತ್ಯ ವಿಷಯ ಏನಂದರೆ ಮೂರು ಈಗಲೂ ತನ್ನ ಇಚ್ಛೆಂತೆ ಕೆಲಸ ಮಾಡ್ತಿದ್ದ. ಅದೇ ದಿನ ಒಬ್ರೇನ್ ತನ್ನ ಗಾಡಿಯಲ್ಲಿ ಕುಳಿತಾಗ ಅವಳ ಅಸಿಸ್ಟೆಂಟ್ ಅವಳಿಗೆ ಸ್ಪೇನಿಂದ ಕಳಿಸಲಾದ ಒಂದು ಫೋಟೋ ತೋರಿಸ್ತಾನೆ. ಅದರಲ್ಲಿ ಹ್ಯಾಂಡರ್ಸನ್ ಮ್ಯಾಡ್ರಿಡ್ನ ಹೋಟೆಲ್ ಒಂದರಲ್ಲಿದ್ದ. ಅಂದರೆ ಮೂರು ಚುಪ್ಚಾಪಾಗಿ ಅವನನ್ನು ಸ್ಪೇನ್ಗೆ ಕಳಿಸಿದ್ದ.
ಈಗ ಒಬ್ರೇನ್ ಕೂಡ ಒಂದು ಪ್ಲಾನ್ ಅಂತೆ ತಾನು ಎಲ್ಲರಿಗಿಂತ ಹೆಚ್ಚು ವಿಶ್ವಾಸವಿಡುವ ಒಬ್ಬ ಏಜೆಂಟ್ನ ಸ್ಪೇನ್ಗೆ ಕಳಿಸ್ತಾಳೆ. ಮತ್ತೊಂದು ಕಡೆ ಚಾರ್ಲಿ ಮತ್ತು ಇಂಕುಲಿನ್ ಮಿಷ್ಕಾನ ಟ್ರ್ಯಾಕ್ ಮಾಡುವಲ್ಲಿ ಸಕ್ಸಸ್ ಆಗ್ತಾರೆ. ಅವರೊಂದು ಹೋಟೆಲ್ನ ಸೆಕ್ಯೂರಿಟಿ ಫುಟೇಜ್ ಹ್ಯಾಕ್ ಮಾಡಿ ಪತ್ತೆ ಮಾಡ್ತಾರೆ. ಮಿಷ್ಕಾ ಮ್ಯಾಡ್ರಿಡ್ನ ಒಂದು ಲಕ್ಸರಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾನೆ. ಚಾರ್ಲಿ ಬೇಗನೆ ಅಲ್ಲಿಗೆ ತಲುಪಿ ಅದೇ ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಮಿಷ್ಕನಿಗೆ ಈಜೋ ಹುಚ್ಚು ಇದೆ ಅಂತ. ವಿಶೇಷವಾಗಿ ಹೋಟೆಲ್ನ ಒಂದು ದೊಡ್ಡ ಪೂಲ್, ಅದು ಕೂಡ 2 ಬಿಲ್ಡಿಂಗ್ಗಳ ನಡುವೆ ರೂಫ್ ಮೇಲೆ ನಿರ್ಮಿಸಲಾಗಿತ್ತು. ಚಾರ್ಲಿ ಈಗ ತನ್ನ ಪ್ಲಾನ್ ಶುರು ಮಾಡ್ತಾನೆ. ಇದರ ನಡುವೆ ಹ್ಯಾಂಡರ್ಸನ್ ಕೂಡ ಮ್ಯಾಡ್ರಿಡ್ ತಲುಪಿದ್ದ ಮತ್ತು ಹೋಟೆಲ್ನ ಲಾಬಿಯಿಂದ ಹ್ಯಾಂಡರ್ಸನ್ ಮೇಲೆ ಗಮನವಿಟ್ಟಿದ್ದ. ಚಾರ್ಲಿಗೆ ಮಾತ್ರ ಯಾವುದರ ಸುಳಿವು ಕೂಡ ಇರುವುದಿಲ್ಲ. ಇತ್ತ ಚಾರ್ಲಿ ಒಂದು ಸ್ಪೆಷಲ್ ಡಿವೈಸ್ ತಯಾರು ಮಾಡಲು ಪ್ರಾರಂಭ ಮಾಡ್ತಾನೆ. ಅದರಿಂದ ಮಿಷ್ಕಾ ಮೇಲೆ ಗಮನವಿಡಲು ಮತ್ತು ಅವನನ್ನು ಕಂಟ್ರೋಲ್ ಮಾಡಲು ಅದನ್ನು ಹೋಟೆಲ್ನ ಒಂದು ಜಾಗದಲ್ಲಿ ಅವಿತು ಇಡುತ್ತಾನೆ. ಸಂಜೆ ವೇಳೆ ಮಿಷ್ಕಾ ಒಂದು ಬಾರ್ನಲ್ಲಿ ಇರ್ತಾನೆ. ಚಾರ್ಲಿ ಅವನನ್ನು ಟ್ರ್ಯಾಕ್ ಮಾಡುತ್ತಾ ಅಲ್ಲಿಗೆ ತಲುಪ್ತಾನೆ. ಆದರೆ ಆಗಲೇ ಅವನಿಗೆ ಗೊತ್ತಿರೋ ಮುಖವೊಂದು ಕಾಣಿಸುತ್ತೆ. ತನ್ನನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಅನ್ನೋದು ಅರಿವಾಗಿ ಬೇಗನೆ ಅವನು ಏರ್ಪೇಸ್ನಿಂದ ಇಂಕ್ಲಿನ್ಗೆ ಇದೆಲ್ಲ ಹೇಳುತ್ತಾನೆ. ಇಂಕ್ಲಿನ್ ಬೇಗನೆ ಆ ವ್ಯಕ್ತಿಯ ಮುಖ ಸ್ಕ್ಯಾನ್ ಮಾಡ್ತಾಳೆ ಮತ್ತು ಫೇಸ್ ರೆಕಗ್ನಿಷನ್ನಿಂದ ಕನ್ಫರ್ಮ್ ಮಾಡ್ತಾಳೆ ಅವನೊಬ್ಬ CIA ಏಜೆಂಟ್ ಆಗಿದ್ದ. ಅದೇ ಕ್ಯಾಮರಾದಲ್ಲಿ ಅವಳಿಗೆ ಹ್ಯಾಂಡರ್ಸನ್ ಕೂಡ ಕಾಣಿಸ್ತಾನೆ. ಈಗ ಸಿಚುವೇಶನ್ ಇನ್ನೂ ಗಂಭೀರವಾಗುತ್ತೆ. ಇಂಕ್ಲಿನ್ ನೇರವಾಗಿ ಚಾರ್ಲಿಗೆ ಹೇಳ್ತಾಳೆ, ಮಿಷನ್ ಕ್ಯಾನ್ಸಲ್ ಮಾಡು ಚಾರ್ಲಿ, ಈಗಲೇ ಇಲ್ಲಿಂದ ಹೊರಟು ಬಿಡು. ಚಾರ್ಲಿ ಈಗ ಮಿಷನ್ ಕ್ಯಾನ್ಸಲ್ ಮಾಡಲು ಯೋಚನೆ ಮಾಡಲ್ಲ. ನಾನು ಈ ಮಿಷನ್ನಿಂದ ಹಿಂದೆ ಸರಿಯಲ್ಲ ಅನ್ನುತ್ತಾನೆ. ಕೆಲವು ಹೊತ್ತಿನ ಬಳಿಕ ಮಿಷ್ಕಾ ಹೋಟೆಲ್ನ ಟಾಪ್ ರೂಪ್ನಲ್ಲಿರುವ ಆ ಸ್ಪೆಷಲ್ ಪೂಲ್ನಲ್ಲಿ ಈಜಲು ಬರುತ್ತಾನೆ. ಚಾರ್ಲಿ ಅಲ್ಲಿಗೆ ತಲುಪಿ ಅವನನ್ನು ತಡೆದು ಕೇಳುತ್ತಾನೆ, ಹಾಸ್ಟ್ ಎಲ್ಲಿದ್ದಾನೆ? ಆದರೆ ಮಿಷ್ಕಾ ಏನು ಗೊತ್ತಿಲ್ಲ ಅನ್ನುವಂತೆ ಅವನು ತಮಾಷೆ ಮಾಡ್ತಾನೆ. ಆಗ ಚಾರ್ಲಿ ಅವನಿಗೆ ಧಮಕಾಯಿಸ್ತಾನೆ, ಒಂದು ವೇಳೆ ನೀನು ಹೇಳದೇ ಇದ್ದರೆ ಈ ಪೂಲ್ ಉಡಾಯಿಸ್ತೇನೆ. ಮಿಷ್ಕಾ ನಕ್ಕು ದೂರಕ್ಕೆ ಈಜಲು ಪ್ರಾರಂಭ ಮಾಡ್ತಾನೆ. ಅದೇ ಕ್ಷಣ ಚಾರ್ಲಿ ಒಂದು ಬಟನ್ ಪ್ರೆಸ್ ಮಾಡ್ತಾನೆ. ಪೂಲ್ನ ಗ್ಲಾಸಿನಲ್ಲಿ ಬಿರುಕು ಮೂಡಲು ಪ್ರಾರಂಭವಾಗುತ್ತದೆ. ಮಿಷ್ಕಾಗೆ ಅಪಾಯ ಅರಿವಾಗಿ ಬೇಗನೆ ದಡದತ್ತ ಬರೋ ಪ್ರಯತ್ನ ಕೂಡ ಮಾಡುತ್ತಾನೆ. ಮಾತ್ರ ಆಗಲೇ ತಡವಾಗಿ ಹೋಗಿತ್ತು. ಗ್ಲಾಸ್ ಒಡೆದು ಪೂರ್ತಿ ಪೂಲ್ ಒಡೆದು ಹೋಗುತ್ತೆ. ಎಲ್ಲ ನೀರು ಕೆಳಗಿದ್ದ ರೋಡ್ ಮೇಲೆ ಬೀಳತೊಡಗುತ್ತೆ ಮತ್ತು ಮೇಲಿನಿಂದ ಕೆಳಗೆ ಬಿದ್ದು ಮಿಷ್ಕಾನ ಸಾವಾಗುತ್ತದೆ. ಇನ್ನೊಂದು ಕಡೆ ಇಂಕ್ಲಿನ್ ಬೇಗನೆ ಅಲರ್ಟ್ ಮಾಡ್ತಾಳೆ, ಚಾರ್ಲಿ, ಹ್ಯಾಂಡರ್ಸನ್ ಮತ್ತು ಮತ್ತೊಬ್ಬ ಏಜೆಂಟ್ ನಿನ್ನತ್ತ ಬರುತ್ತಿದ್ದಾರೆ, ಬೇಗನೆ ಇಲ್ಲಿಂದ ಓಡು. ಈಗ ಶುರುವಾಗುತ್ತೆ ಒಂದು ಚೇಸ್ ಸೀನ್. ಹ್ಯಾಂಡರ್ಸನ್ ಕೊನೆಗೂ ಚಾರ್ಲಿನ ಹಿಡಿದು ಬಿಡ್ತಾನೆ. ಆಗಲೇ ಅಚಾನಕ್ಕಾಗಿ ಅಲ್ಲಿಗೆ ಬಂದ ಏಜೆಂಟ್ ಹ್ಯಾಂಡರ್ಸನ್ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರು ಫೈಟ್ ಮಾಡುತ್ತಾ ಹೋಟೆಲ್ನ ಲಾಂಡ್ರಿ ರೂಮ್ಗೆ ತಲುಪ್ತಾರೆ. ಅಲ್ಲಿ ಭಯಾನಕ ಫೈಟ್ ಆಗುತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ಡ್ರಮ್ಸ್, ಗೋಡೆ, ಸಿಕ್ಕ ವಸ್ತುವಿನಿಂದ ಹೊಡಿತಾರೆ. ಹ್ಯಾಂಡರ್ಸನ್ ಆ ಏಜೆಂಟ್ನ ತಲೆ ವಾಷಿಂಗ್ ಮೆಷಿನ್ಗೆ ಗುದ್ದಿ ಬಿಡುತ್ತಾನೆ. ಆ ಏಜೆಂಟ್ ಹೇಗೂ ಗನ್ ತೆಗೆದು ಹ್ಯಾಂಡರ್ಸನ್ಗೆ ಶೂಟ್ ಮಾಡ್ತಾನೆ. ಮಾತ್ರ ಹ್ಯಾಂಡರ್ಸನ್ ಅವನಿಂದ ಗನ್ ಕಸಿದು ಅವನ ಮೇಲೆ ಶೂಟ್ ಮಾಡಿ ಅವನನ್ನು ಕೊಂದು ಬಿಡುತ್ತಾನೆ. ಚಾರ್ಲಿ ಇದೆಲ್ಲವನ್ನು ಡೋರ್ನಿಂದ ನೋಡ್ತಿದ್ದ. ಗೊಂದಲದಲ್ಲಿ ಬೀಳುತ್ತಾನೆ, ಯಾರಿಗೆ ಸಹಾಯ ಮಾಡಬೇಕು ಅಂತ. ಆಗಲೇ ಇಂಕ್ಲಿನ್ ಅವನನ್ನು ಎಚ್ಚರಗೊಳಿಸ್ತಾಳೆ, ಚಾರ್ಲಿ, ನಿನ್ನ ಟಾರ್ಗೆಟ್ ಬೇರೆ, ಹೀಗಾಗಿ ಇಲ್ಲಿಂದ ಓಡು. ಚಾರ್ಲಿ ಕೂಡಲೇ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ತಾನೆ. ಮರುದಿನ ಡೈರೆಕ್ಟರ್ ಒಬ್ರೇನು ಮೂರ್ನ ಆಫೀಸ್ಗೆ ಕರೀತಾಳೆ. ನೇರವಾಗಿ ಕೇಳುತ್ತಾಳೆ, ಚಾರ್ಲಿ ಎಲ್ಲಿದ್ದಾನೆ? ಮೂರ್ ತುಂಬಾನೇ ಶಾಂತಚಿತ್ತನಾಗಿ ಹೇಳುತ್ತಾನೆ, ಅವನು ದೀರ್ಘ ರಜೆಯಲ್ಲಿದ್ದಾನೆ. ಸಾರಳ ಸಾವಿನ ನಂತರ ಸ್ವಲ್ಪ ಟೈಮ್ ಮನಸ್ಸು ಸರಿಯಾಗಲು ಸಮಯ ತಗೊಂಡಿದ್ದಾನೆ. ಒಬ್ರೇನ್ ಅವನನ್ನು ಹೋಗಲು ಬಿಡ್ತಾಳೆ. ಮೂರು ಅಲ್ಲಿಂದ ಹೋಗ್ತಾ ಇದ್ದಂತೆ ಅವಳು ತನ್ನ ಕಂಪ್ಯೂಟರ್ನಲ್ಲಿ ಒಂದು USB ಫಿಕ್ಸ್ ಮಾಡ್ತಾಳೆ. ಹೋಟೆಲ್ನ ಸೆಕ್ಯೂರಿಟಿ ಫುಟೇಜ್ ಆನ್ ಮಾಡ್ತಾಳೆ. ಮತ್ತೊಂದು ಕಡೆ ಕೆಲೆಬ್ ಮತ್ತು ಅವನ ಟೀಮ್ನವರು ಅದೇ ಫುಟೇಜ್ ನೋಡುತ್ತಿರ್ತಾರೆ. ಅವರಿಗೆ ಒಂದು ರಹಸ್ಯ ವಿಷಯ ಗೊತ್ತಾಗುತ್ತೆ. ಚಾರ್ಲಿ ಒಬ್ಬನೇ ಇರಲಿಲ್ಲ, ಯಾರೊಬ್ಬರು ಅವನಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋದು. CIA ಟೀಮ್ ನಿಧಾನವಾಗಿ ಈಗ ಸತ್ಯ ವಿಷಯದತ್ತ. ಅವರು ಚಾರ್ಲಿ ಬಗ್ಗೆ ಇನ್ನಷ್ಟು ವಿಷಯ ಕಲೆಕ್ಟ್ ಮಾಡಿದಾಗ ಅವನು ಮತ್ತು ಇಂಕ್ಲಿನ್ ನಡುವಿನ ಮಾತುಕತೆ ವಿಷಯದ ಬಗ್ಗೆ ಅವರಿಗೆ ಗೊತ್ತಾಗುತ್ತೆ. ಅಲ್ಲಿ ನೋಡಿದಾಗ ಅವರಿಗೊಬ್ಬ ಸತ್ಯ ಏಜೆಂಟ್ನ ಫೈಲ್ ಕೂಡ ಸಿಗುತ್ತದೆ. ಅವನ ಹೆಸರು ಕೂಡ ಇಂಕ್ಲಿನ್ ಆಗಿತ್ತು. ಈಗ ಅವರಿಗೆ ಅರಿವಾಗುತ್ತೆ ಅದೇ ಏಜೆಂಟ್ನ ಪತ್ನಿ ಅವನ ಹೆಸರು ಇಟ್ಕೊಂಡು ಹೊಸ ಇಂಕ್ಲಿನ್ ಆಗಿರಬೇಕಂತ. ಅತ್ತ ಇಂಕ್ಲಿನ್ ಮತ್ತು ಚಾರ್ಲಿ ಮುಂದೆ ಏನು ಮಾಡಬಹುದು ಅನ್ನೋ ಪ್ಲಾನಲ್ಲಿ ಬೀಳುತ್ತಾರೆ. ಅದೇ ಕ್ಷಣ ಇಂಕ್ಲಿನ್ನ ಸಾಕು ಹಕ್ಕಿ ಜೋರಾಗಿ ಕೂಗಾಡಲು ಪ್ರಾರಂಭ ಮಾಡುತ್ತದೆ. ಅವರು ಸೆಕ್ಯೂರಿಟಿ ಕ್ಯಾಮರಾ ಆನ್ ಮಾಡಿದಾಗ ಅಲ್ಲಿ ನೋಡ್ತಾರೆ ಹೊರಗಡೆ CIAನ ಏಜೆಂಟ್ಸ್ ಮನೆಯನ್ನು ಸುತ್ತುವರೆದಿದ್ದರು. ಬೇಗನೆ ಇಬ್ಬರು ಮನೆಯಿಂದ ಅವಿತಿರೋ ದಾರಿಯಲ್ಲಿ ಹೊರಬೀಳ್ತಾರೆ. ಹಾಗೆ ಅವರು ಹೊರಗೆ ಬಂದಾಗ ಚಾರ್ಲಿ ಮೇಲೆ ಡ್ರೋನ್ಗಳು ಹಾರುತ್ತಿರುವುದನ್ನು ಗಮನಿಸ್ತಾನೆ. ಅದು ಅವರ ಪ್ರತಿಯೊಂದು ಕೆಲಸದ ಮೇಲೆ ಗಮನವಿಡುತ್ತಿತ್ತು. ಆಗಲೇ ಏಜೆಂಟ್ಸ್ ಮನೆ ಒಳಗೆ ನುಸುಳ್ತಾರೆ. ಮಾತ್ರ ಆಗ ತಡವಾಗಿ ಹೋಗಿತ್ತು. ಕಂಪ್ಯೂಟರ್ನ ಎಲ್ಲ ಡಾಟಾ ಸ್ವತಃ ಡಿಲೀಟ್ ಆಗುತ್ತಿತ್ತು. ಇದರ ನಂತರ ಚಾರ್ಲಿ ಮತ್ತು ಇಂಕ್ಲಿನ್ ಬೀಚ್ನತ್ತ ಓಡ್ತಾರೆ. ಮಾತ್ರ ಡ್ರೋನ್ಗಳು ಅವರನ್ನು ನೋಡಿಬಿಟ್ಟಿದ್ದವು. ಈಗ ಅವರ ಹಿಂದೆ CIAನ ಏಜೆಂಟ್ಸ್ ಗುಂಡು ಹಾರಿಸುತ್ತಾ ಬೀಳುತ್ತಾರೆ. ಕೆಲವು ಏಜೆಂಟ್ಸ್ ಸಮುದ್ರದಲ್ಲಿ ಬೋಟ್ನಲ್ಲಿ ಅವರನ್ನು ಹಿಂಬಾಲಿಸುತ್ತಾ ಬರುತ್ತಿದ್ದರು. ಈ ಖತರ್ನಾಕ್ ಚೇಸಿಂಗ್ನಲ್ಲಿ ಕಾರು ನಜ್ಜುಗುಜ್ಜಾಗುತ್ತೆ ಮತ್ತು ಇಂಕ್ಲಿನ್ಗೆ ಗುಂಡೊಂದು ತಾಗುತ್ತೆ. ಚಾರ್ಲಿ ಬಳಿ ಈಗ ಯಾವುದೇ ಆಪ್ಷನ್ ಕೂಡ ಇರುವುದಿಲ್ಲ. ಅವನು ಇಂಕ್ಲಿನ್ನ ಮತ್ತೊಂದು ಸೀಟಿಗೆ ಎಳೆದು ಸ್ವತಃ ಡ್ರೈವಿಂಗ್ ಸೀಟಿನಲ್ಲಿ ಕುತ್ಕೊಂಡು ಬಿಡ್ತಾನೆ.
ಹಿಂಬಾಲಿಸುತ್ತಿರುವ ಏಜೆಂಟ್ಸ್ ಬೆನ್ನು ಬಿಡುವವರೆಗೂ ಕಾರು ಚಲಾಯಿಸುತ್ತಾ ಇರ್ತಾನೆ. ಕೊನೆಗೂ ಒಂದು ಹಳೆಯ ಗ್ಯಾರೇಜ್ಗೆ ಹೋಗಿ ಗಾಡಿ ನಿಲ್ಲಿಸ್ತಾನೆ ಹಾಗೂ ಇಂಕುಲಿನ್ಗೆ ಕೊನೆ ಬಾರಿ ವಿದಾಯ ಹೇಳ್ತಾನೆ. ಅವನೊಳಗೆ ಈಗ ಸೇಡಿನ ಕಿಚ್ಚು ಇತ್ತು. ಚಾರ್ಲಿ ಲಾರೆನ್ಸ್ನ ಮೀಟ್ ಆಗೋ ತಯಾರಿ ಕೂಡ ಮಾಡ್ತಾನೆ. ಅದು ಹೇಗೆಂದರೆ ಗ್ರೇಚನ್ನ ಫೋನ್ನಲ್ಲಿದ್ದ ಲಾರೆನ್ಸ್ನ ನಂಬರಿಂದ. ಅವನೊಂದು ದೊಡ್ಡ ವೆಪನ್ ಮಾರುವನಿದ್ದ. ಈ ಎಲ್ಲ ಘಟನೆ ದೊಡ್ಡ ಭಾಗ ಆಗಿದ್ದ. ಚಾರ್ಲಿ ತನ್ನನ್ನು ಆಯುಧ ವಿತರಕನೆಂದು ಮತ್ತು ಕೊಂಡುಕೊಳ್ಳುವನೆಂದು ಹೇಳುತ್ತಾ ಅವನನ್ನು ಭೇಟಿಯಾಗೋ ಪ್ರಯತ್ನ ಮಾಡ್ತಾನೆ. ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಖರೀದಿ ಮಾಡಿ ರೊಮನಿಯದತ್ತ ಹೊರಡ್ತಾನೆ. ಅಲ್ಲಿ ಒಂದು ನಿಶಬ್ದದ ನಿರ್ಮನುಷ್ಯ ಜಾಗಕ್ಕೆ ಹೋಗಿ ತನ್ನ ಮುಖ ರೆಕಾರ್ಡ್ ಮಾಡ್ತಾನೆ ಮತ್ತು ಬರ್ಲಿನ್ನ ಸೆಕ್ಯೂರಿಟಿ ಫೀಡ್ ಕೂಡ ಹ್ಯಾಕ್ ಮಾಡ್ತಾನೆ. ಯಾಕೆಂದರೆ CIA ಏಜೆಂಟ್ಸ್ನವರ ಕಣ್ಣು ತಪ್ಪಿಸಲು. ಅವನಿರೋ ಸರಿಯಾದ ಲೊಕೇಶನ್ ಅವರಿಗೆ ಸಿಗದಂತೆ ಇರಲು. ಚಾರ್ಲಿ ಈಗ ತನ್ನ ಮಿಷನ್ನ ಕೊನೆ ಭಾಗಕ್ಕೆ ತಲುಪಿದ್ದ. ಹೇಗೂ CIAಗೆ ಈಗ ಅರ್ಥವಾಗುತ್ತೆ ಅವನು ಬರ್ಲಿನ್ನಲ್ಲಿ ಇರುವುದು. ಅವರ ಟೀಮ್ನ ಬೇಗನೆ ಅಲ್ಲಿಗೆ ಕಳಿಸಲಾಗುತ್ತೆ. ಇನ್ನೊಂದು ಕಡೆ ಲಾರೆನ್ಸ್ ಮೊದಲು ಚಾರ್ಲಿ ಹೇಳಿದ್ದ ಜಾಗಕ್ಕೆ ತಲುಪಿದಾಗ ಅವನಿಗೆ ರಿಂಗ್ ಆಗುತ್ತಿರೋ ಒಂದು ಫೋನ್ ಕಾಣಿಸುತ್ತೆ. ಅದನ್ನು ಒಂದು ಕುರ್ಚಿ ಮೇಲೆ ಇಡಲಾಗಿತ್ತು. ಫೋನ್ ಎತ್ತಿಕೊಳ್ಳುತ್ತಿದ್ದಂತೆ ಚಾರ್ಲಿಯ ಧ್ವನಿ ಕೇಳಿಸುತ್ತೆ. ಅಲ್ಲಿರೋ ಬಾಕ್ಸ್ ಒಳಗೆ ನೋಡು. ಲಾರೆನ್ಸ್ ಅಲ್ಲಿರೋ ಬಾಕ್ಸ್ ತೆರೆದಾಗ ಅದರೊಳಗೆ ಹಲವಾರು ಬಾಂಬ್ಸ್ಗಳಿರುತ್ತವೆ ಮತ್ತು ಅದರೊಂದಿಗೆ ಸಾರಳ ಒಂದು ಫೋಟೋ ಕೂಡ ಇರುತ್ತೆ. ಅದೇ ಕ್ಷಣ ಚಾರ್ಲಿ ಅಲ್ಲಿಗೆ ಬಂದು ಕೇಳ್ತಾನೆ, ಹಾಸ್ಟ್ ಎಲ್ಲಿದ್ದಾನೆ? ಮತ್ತೆ ಪುನಃ ಚಾರ್ಲಿ ಹೇಳ್ತಾನೆ, ಲಾರೆನ್ಸ್ ಒಂದು ವೇಳೆ ಸತ್ಯ ವಿಷಯ ಹೇಳಿದರೆ ಅವನು ಬಾಂಬ್ನ ಡಿಆಕ್ಟಿವೇಟ್ ಮಾಡ್ತಾನೆ. ಲಾರೆನ್ಸ್ ಹೇಳ್ತಾನೆ, ಹಾಸ್ಟ್ ರಷ್ಯಾದ ಬಾಲ್ಟಿಕ್ ಸಿ ಶಿಪ್ನಲ್ಲಿ ಕೆಲಸ ಮಾಡ್ತಾನೆ. ಚಾರ್ಲಿ ಕೇಳ್ತಾನೆ, ಹೇಗೆ ಅವನನ್ನು ಸಂಪರ್ಕ ಮಾಡ್ಬೋದು? ಲಾರೆನ್ಸ್ ಹೇಳ್ತಾನೆ, ಕೇವಲ ಸೀಕ್ರೆಟ್ ಕೋಡ್ ಮೂಲಕ. ಮತ್ತು ಎಲ್ಲ ಕೋಡ್ ತನ್ನ ಫೋನಲ್ಲಿ ಇದೆ ಅಂತ ಹೇಳ್ತಾನೆ. ಹಾಗೆ ಆ ಫೋನ್ ಅವನತ್ತ ಎಸೆದು ಬಿಡುತ್ತಾನೆ. ಚಾರ್ಲಿ ಫೋನ್ ಎತ್ತಿಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ. ಕೆಲ ಹೊತ್ತಿನ ಬಳಿಕ ಬಾಂಬ್ ಬ್ಲಾಸ್ಟ್ ಆಗಿ ಲಾರೆನ್ಸ್ನ ಸಾವಾಗುತ್ತೆ. CIAಗೆ ಈ ವಿಷಯ ಗೊತ್ತಾದಾಗ ಅವರಿಗೆ ಅರಿವಾಗುತ್ತೆ. ಅವರು ನೋಡಿದ್ದ ಬರ್ಲಿನ್ನ ವಿಡಿಯೋ ಅದು ನಕಲಿ. ಅಸಲಿ ಲೊಕೇಶನ್ ರೊಮಾನಿಯಾ ಆಗಿತ್ತು. ಮತ್ತು ಈಗ ಕತೆ ಕೊನೆಯ ಹಂತಕ್ಕೆ ತಲುಪಿತ್ತು. ರಷ್ಯಾದ ಒಂದು ಹೋಟೆಲ್ನಲ್ಲಿ ಕುಳಿತು ಚಾರ್ಲಿ ಸಾರನ್ನು ನೆನಪಿಸಿಕೊಳ್ತಾನೆ. ಅವನ ಕಣ್ಣುಗಳು ತುಂಬುತ್ತವೆ ಆ ಕಣ್ಣೀರಿಂದ. ಮರುದಿನ ಬೆಳಿಗ್ಗೆ ಚಾರ್ಲಿ ಸಿ ಬೋರ್ಡ್ ತಲುಪ್ತಾನೆ. ಅಲ್ಲಿ ಒಂದು ಸಂದೇಹದ ಗಾಡಿ ನೋಡ್ತಾನೆ. ಬಳಿಕ ಹಾಸ್ಟ್ನ ಜನರಿಗೆ ಸೀಕ್ರೆಟ್ ಕೋಡ್ ಕಳಿಸ್ತಾನೆ. ಅದರಿಂದ ಒಬ್ಬ ವ್ಯಕ್ತಿ ಫೋನ್ ಚೆಕ್ ಮಾಡ್ತಾನೆ. ಚಾರ್ಲಿ ಅವನನ್ನು ಹಿಂಬಾಲಿಸ್ತಾನೆ ಮತ್ತು ಅವನ ಬೋಟ್ನ ಫೋಟೋ ತೆಗಿತಾನೆ. ನಂತರ ಅವನು ಹೋಟೆಲ್ಗೆ ತಲುಪಿ ಆ ಬೋಟ್ನ ನಂಬರ್ ಕೂಡ ಟ್ರ್ಯಾಕ್ ಮಾಡುತ್ತಾನೆ. ಹಾಗೆ ಸಮುದ್ರ ದಾರಿಗಳ ಬಗ್ಗೆ ಅಧ್ಯಯನ ಕೂಡ ಮಾಡುತ್ತಾನೆ. ಯಾಕೆಂದರೆ ಹಾಸ್ಟ್ನ ಜಾಗದ ಬಗ್ಗೆ ಪತ್ತೆ ಮಾಡಲು. ಬೆಳಿಗ್ಗೆ ಅವನ ಬೋಟ್ ಹತ್ತಿರ ತಲುಪಿದಾಗ ಯಾರೋ ಹಿಂದಿನಿಂದ ಅವನ ತಲೆ ಮೇಲೆ ದಾಳಿ ಮಾಡ್ತಾರೆ. ಚಾರ್ಲಿ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ಅವನ ಹಾಸ್ಟ್ನ ವಿಹಾರ ನೌಕೆಯಲ್ಲಿದ್ದ. ಹಾಸ್ಟ್ ಅವನಿಗೆ ಗನ್ ಕೊಟ್ಟು ಹೇಳುತ್ತಾನೆ, ಈಗ ನಿನ್ನ ಧೈರ್ಯ ತೋರಿಸು, ನನ್ನ ಕೊಲ್ಲು. ಚಾರ್ಲಿ ಮಾತ್ರ ಗನ್ ಕೆಳಗೆ ಇಟ್ಟು ಬಿಡುತ್ತಾನೆ. ಆಗಲೇ ವಿಹಾರ ನೌಕೆಯ ದಿಕ್ಕು ಅಚಾನಕ್ಕಾಗಿ ಬದಲಾಗುತ್ತೆ. ಪೂರ್ತಿ ಕ್ರ್ಯೂ ಅಂದರೆ ಗುಂಪಲ್ಲಿ ಗಲಭೆ ಶುರುವಾಗುತ್ತದೆ. ಅಸಲಿಗೆ ಈ ವಿಹಾರ ನೌಕೆ CIAನ ಸೆಕ್ಯೂರ್ ಯಾಚ್ ಆಗಿತ್ತು. ಚಾರ್ಲಿ ಇದರ ಸಿಸ್ಟಮ್ ಮಾಡಿದ್ದ. ಅವನು ಈ ವಿಹಾರ ನೌಕೆಯನ್ನು ಹ್ಯಾಕ್ ಮಾಡಿ ಅದನ್ನು ಫಿನ್ಲ್ಯಾಂಡ್ನತ್ತ ತಿರುಗಿಸಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಫಿನ್ಲ್ಯಾಂಡ್ನ ನೇವಿ ಮತ್ತು ಇಂಟರ್ಪೋಲ್ ಯಾಚಿನ ಸುತ್ತುವರೆದು ಬಿಡ್ತಾರೆ. ಹಾಸ್ಟ್ ಸೇರಿ ಎಲ್ಲ ಅಪರಾಧಿಗಳನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. ಮರ್ತಿನ ಡೈರೆಕ್ಟರ್ ಒಬೆರಾನ್ ಪ್ರೆಸ್ ಕಾನ್ಫರೆನ್ಸ್ ಕರೀತಾಳೆ ಮತ್ತು ಹೇಳುತ್ತಾಳೆ, CIAನ ಭ್ರಷ್ಟ ಏಜೆಂಟ್ಸ್ನವರನ್ನು ಹಿಡಿಯಲಾಗಿದೆ. ಅವರು ಸಿಲುಕಿ ಬಿದ್ದಿದ್ದಾರೆ. ಚಾರ್ಲಿ ಈಗ ಹೀರೋ ಆಗಿಬಿಟ್ಟಿದ್ದ. ಹ್ಯಾಂಡರ್ಸನ್ ಅವನನ್ನು ಮೀಟ್ ಆಗಿ ಹೇಳುತ್ತಾನೆ, ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ. ಸಿನಿಮಾದ ಕೊನೆಯ ದೃಶ್ಯದಲ್ಲಿ ಚಾರ್ಲಿ ಸಾರಳ ಸಮಾಧಿ ಬಳಿಗೆ ಹೋಗುತ್ತಾನೆ. ಅವಳಿಗೆ ವಿದಾಯ ಹೇಳುತ್ತಾನೆ. ಅವನ ಮನಸ್ಸಿಗೆ ಈಗ ಶಾಂತಿ ದೊರಕಿತ್ತು. ಅವನೀಗ ಸಾರ ಗಿಫ್ಟಾಗಿ ಕೊಟ್ಟಿದ್ದ ಪ್ಲೇನ್ ಹಾರಿಸ್ತಾನೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.